ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪ್ರವರ್ತಿತ ರೇಡಿಯೋ ಪಾಂಚಜನ್ಯ ಸಮುದಾಯ ಬಾನುಲಿ ಕೇಂದ್ರ ಪುತ್ತೂರು. ಇದು ಜೀವ ಜೀವದ ಸ್ವರ ಸಂಚಾರ. ಮಾರ್ಗದರ್ಶಕರಾದ ಶ್ರೀಯುತ ಗಜಾನನ ಪೈ ಅವರಿಂದ ಕುಟುಂಬ ಸಮ್ಮಿಲನ ಈ ವಿಚಾರವಾಗಿ ಭಾಷಣವನ್ನ ಕೇಳೋಣ. ನಮ್ಮ ಸಂಸ್ಕೃತಿಯಲ್ಲಿ ಷೋಡಶ ಸಂಸ್ಕಾರ ಅಂತಿದೆ. 4 ಆಶ್ರಮಗಳು, ಹಾಗೆಯೇ 16 ಸಂಸ್ಕಾರಗಳು. ಈ 16 ಸಂಸ್ಕಾರಗಳಲ್ಲಿ ವಿವಾಹ ಸಂಸ್ಕಾರ ಅತ್ಯಂತ ಪ್ರಮುಖವಾದದ್ದು. ಈ ವಿವಾಹವನ್ನು ಒಂದು ಸಂಸ್ಕಾರ ಅಂತೇಳಿ ಹೇಳಿದ್ದಾರೆ. ನನ್ನ ಸ್ನೇಹಿತರೊಬ್ಬರು ಒಂದು ಸರಕಾರಿ ಯೋಜನೆಯ ಅನ್ವಯ ಅವರು ರಷ್ಯಾಕ್ಕೆ ಹೋಗಿದ್ದರು. ಒಂದು 6 ತಿಂಗಳ ಕಾಲದ ಒಂದು ಟ್ರೈನಿಂಗ್. ಅಲ್ಲಿ ರಷ್ಯಾದಲ್ಲಿ ಅವರ ಜೊತೆಗೆ ಅಲ್ಲಿನ ಒಬ್ಬರು ಪ್ರೊಫೆಸರ್ ಅವರು ಇವರ ಜೊತೆಗೆ ಟ್ರೈನಿಂಗಿಗೆ ಇವರಿಗೆ ಗೈಡಾಗಿ ಇದ್ದರು. ಒಂದು 3-4 ತಿಂಗಳು ಕಳೆದ ಮೇಲೆ ಅವರ ಜೊತೆಗೆ ತುಂಬ ಒಳ್ಳೆಯ ಆತ್ಮೀಯತೆ ಬೆಳೀತು. ಹಾಗೆ ಒಂದು ದಿವಸ ಮಾತಾಡ್ತಾ ಇರಬೇಕಾದ್ರೆ ಆ ರಷ್ಯಾದ ಪ್ರೊಫೆಸರ್ ಹೇಳಿದರು, ಮುಂದಿನ ತಿಂಗಳು ನನ್ನ ಮಗಳಿಗೆ ಮದುವೆ ಅಂಥೇಳಿ ಮಗಳು ಮಾಹಿತಿ ಕೊಟ್ಟಿದ್ದಾಳೆ, ಮದುವೆ ದಿನಾಂಕ ಕೂಡ ನಿಶ್ಚಯ ಮಾಡಿದ್ದಾಳೆ, ಈಗ ಅವಳಿಗೊಂದು ನಾನು ಗಿಫ್ಟ್ ತಯಾರು ಮಾಡಬೇಕು ಅಂತಂದರು. ನಮ್ಮಲ್ಲಿ ಯಾವುದೇ ಒಂದು ಮದುವೆ ನಿಶ್ಚಯ ಆದರೆ ಅಥವಾ ಮದುವೆ ದಿನಾಂಕ ಫಿಕ್ಸ್ ಆದರೆ ಇಂಥ ದಿವಸ ಮದುವೆ ಅಂತೇಳಿದರೆ ಆ ವಿಷಯದ ಬಗ್ಗೆ ಹೆಚ್ಚು ಅಧಿಕೃತವಾಗಿ ಮಾತನಾಡುವವರು ಯಾರು? ಮನೆ ಹಿರಿಯರು. ಮದುವೆಯ ಆಮಂತ್ರಣ ಹುಡುಗಿಯ ಮನೆತನದ ಹಿರಿಯರು ಯಾರೀಗ ಇದ್ದಾರೋ ಅವರು, ಹಾಗೆಯೇ ಹುಡುಗದ ಮನೆಯ ಹಿರಿಯರು ಅವರ ಹೆಸರಿನಲ್ಲಿ ಆಮಂತ್ರಣ ಇರ್ತದೆ. ಅಂದರೆ ಮದುವೆ ಅಂತ ಹೇಳುವಂಥದ್ದು ಇದು ಯಾರೋ ಇಬ್ಬರು ವ್ಯಕ್ತಿಗಳ ನಡುವಿನ ಸಂಬಂಧ ಅಲ್ಲ, 2 ಕುಟುಂಬಗಳ ನಡುವಿನ ಸಂಬಂಧ ಇದು. ನಮ್ಮ ಮದುವೆಯ ಸಂದರ್ಭದಲ್ಲಿ ನಮ್ಮ 2 ಮನೆತನದವರು ಎಷ್ಟೊಂದು ಸಂಭ್ರಮಾಚರಣೆಯಿಂದ ಇರ್ತಾರೆ. ಒಂದು ಮದುವೆ ಅಂದರೆ 2 ಕುಟುಂಬದವರಿಗೆ, ಹುಡುಗಿಯ ಕುಟುಂಬದವರಿಗೆ, ಹುಡುಗನ ಕುಟುಂಬದವರಿಗೆ ಇಬ್ಬರಿಗೆ ಕೂಡ ತುಂಬ ಸಂಭ್ರಮ. ಒಂದು ರೀತಿ 2 ಕುಟುಂಬಗಳ ಸಮಾಗಮ ಅಂತೇಳಿ ಹೇಳ್ಬೋದು. ಈ ರೀತಿ ಮದುವೆ ಮಾಡ್ತಾರೆ. ಅಂದರೆ ಇದೊಂದು ಕೌಟುಂಬಿಕ ಜವಾಬ್ದಾರಿ. ಆದರೆ ವಿದೇಶಗಳಲ್ಲಿ ಹೇಗಿದೆ, 18 ವರ್ಷ ಆದ ತಕ್ಷಣ ಹುಡುಗ ಆಗಲಿ ಹುಡುಗಿ ಆಗಿ ಅವರು ಸ್ವತಂತ್ರರು, ಮತ್ತು ತಂದೆ ತಾಯಿಗಳದ್ದು ಮಾತು ಕೇಳಬೇಕು ಅಂತೇನಿಲ್ಲ. ಅಲ್ಲಿ ಏನು ಅಂತೇಳಿ ಹೇಳಿದರೆ ಅವರೇ ಯೋಚನೆ ಮಾಡಿ ಯಾರಾಗ್ಬೋದು ಅಂತ ನಿಶ್ಚಯ ಮಾಡ್ತಾರೆ, ಮದುವೆ ಫಿಕ್ಸ್ ಮಾಡ್ಕೊಳ್ತಾರೆ, ಅಪ್ಪ ಅಮ್ಮನಿಗೆ ಹೇಳ್ತಾರೆ. ಅಪ್ಪ ಅಮ್ಮನ ಜವಾಬ್ದಾರಿ ಅಲ್ಲ ಮದುವೆ ಮಾಡುವಂಥದ್ದು. ಆದರೆ ಇಲ್ಲಿ ನಮ್ಮಲ್ಲಿ ಮದುವೆ ಮಾಡುವಂಥದ್ದು ಅಪ್ಪ ಅಮ್ಮನ ಜವಾಬ್ದಾರಿ. ಯಾಕೆಂದರೆ ಇದೊಂದು ಕೌಟುಂಬಿಕ ಪರಂಪರೆ ಮುಂದುವರಿಯುವಂಥ ಒಂದು ವ್ಯವಸ್ಥೆ ಇದು. ಅದಕ್ಕೋಸ್ಕರ ಇದು ಕುಟುಂಬದ ಜವಾಬ್ದಾರಿ, ವ್ಯಕ್ತಿಗಳ ಜವಾಬ್ದಾರಿ ಅಲ್ಲ. ಅಲ್ಲಿ ಮದುವೆ ಆಯಿತು, ಅಪ್ಪ ಹೋಗಿ ಗಿಫ್ಟ್ ಕೊಟ್ಟರು, ಅವ್ರ ಕರ್ತವ್ಯ ಮುಗೀತು. ಮತ್ತು ಇನ್ನೊಂದು ವಿಶೇಷ, ಮದುವೆ ಆಗಬೇಕಾದ್ರೆ ನಮ್ಮಲ್ಲಿ ಬೇರೆ ವಿಷಯಗಳ ಮದುವೆಯದ ವ್ಯವಸ್ಥೆ ಹೇಗಿರಬೇಕು, ಅಥವಾ ನೀವೇನು ಕೊಡ್ತೀರಿ ನಾವೇನು ತರ್ತೀವಿ, ಈ ರೀತಿಯದ್ದೆಲ್ಲ ಮದುವೆಯದ್ದು ವ್ಯವಸ್ಥೆಗಳದ್ದೆಲ್ಲ ಒಂದಷ್ಟು ಯೋಚನೆ. ಮೊದಲೆಲ್ಲ ವರದಕ್ಷಿಣೆ ಈ ಥರದ್ದೆಲ್ಲ ಆಗ್ತಾಯಿತ್ತು, ಪ್ರಾಯಶಃ ಈಗ ಅದು ಹೆಚ್ಚೇನು ಚಾಲ್ತಿಯಲ್ಲಿಲ್ಲ. ಅಲ್ಲಿ ಏನು ಚರ್ಚೆ ಆಗುತ್ತೆ ಅಂತೇಳಿ ಹೇಳಿದ್ರೆ, ಮದುವೆಗೆ ಮುಂಚೆ ಒಂದೊಮ್ಮೆ ನಾಳೆ ಡೈವೋರ್ಸ್ ಆದರೆ ಡೈವೋರ್ಸ್ ಕಂಡೀಷನ್ ಏನಿರಬೇಕು ಮೊದಲೇ ಸೆಟ್ಲಾಗುತ್ತೆ ಮದುವೆಗೆ ಮುಂಚೆ. ಆದರೆ ನಮ್ಮಲ್ಲಿ ಡೈವೋರ್ಸ್ನದ್ದು ಪ್ರಶ್ನೆ ಇಲ್ಲ. ಯಾಕೆ ಹೇಳಿದ್ರೆ ಇದೊಂದು ಸಂಸ್ಕಾರ, ಇದೊಂದು ಜೀವನ ವ್ರತ. ಮದುವೆಗೆ ಮುಂಚೆ ಸಾಕಷ್ಟು ಆಯ್ಕೆಗೆ ಅವಕಾಶ ಇದೆ. ಮದುವೆಗೆ ಮುಂಚೆ ಹುಡುಗ ಹೇಗಿದ್ದಾನೆ, ಹುಡುಗಿ ಹೇಗಿದ್ದಾಳೆ, ಈ ರೀತಿ ಪ್ರತ್ಯಕ್ಷ ವಧೂವರರು ಇಬ್ಬರು ಕೂಡ ಅವರು ಪರಸ್ಪರ ಮಾತಾಡಿಕೊಂಡು ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ಆಮೇಲೆ ನಿರ್ಣಯ ಮಾಡ್ತಾರೆ. ಇದರಲ್ಲೂ ಕೂಡ ಹುಡುಗಿಗೆ ಹೆಚ್ಚಿನ ಮಹತ್ವ. 2 ಕಡೆಯ ಕುಟುಂಬದವರು ಕೂಡ ಸಾಕಷ್ಟು ಹುಡುಗ ಹುಡುಗಿಯ ಬಗ್ಗೆ ಎಲ್ಲ ವಿಚಾರಣೆ ಮಾಡಿಕೊಂಡು ಆಗಬಹುದು ಅಂತೇಳಿ ಅನಿಸಿ ಆಮೇಲೆ ಮದುವೆ ನಿಶ್ಚಯ ಆಗುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ವಿವಾಹದಲ್ಲಿ ಆದ್ಯತೆ ಯಾರಿಗೆ, ಆಯ್ಕೆಯ ಆದ್ಯತೆ ಯಾರಿಗೆ, ಹುಡುಗನಿಗೆ ಹುಡುಗಿಗ. ಮದುವೆಯಲ್ಲಿ ಮೊದಲು ಹಾರ ಹಾಕಿದ್ದು ಯಾರು? ವಧು ತಾನೇ. ಹಾಗಾದರೆ ಆಯ್ಕೆ ಮಾಡುವಂಥವ್ರು ಯಾರು? ಹುಡುಗಿ. ಹಾಗಾಗಿ ಆಯ್ಕೆಯ ಆದ್ಯತೆ ಇರುವಂಥದ್ದು ವಧುವಿಗೆ. ಸ್ವಯಂವರ ಮಾಡುವಾಗಲೂ ಕೂಡ ವಧು ಕೈಯಲ್ಲಿ
ಮಾಲೆಯನ್ನು ಹಿಡ್ಕೊಂಡು ಅವಳಿಗೆ ಯಾರು ಇಷ್ಟ ಆಗ್ತಾನೋ ಅವರಿಗೆ ಹಾರ ಹಾಕ್ತಾರೆ. ಸ್ವಯಂವರದಲ್ಲೂ ಕೂಡ ಹಾಗೇನೆ. ಹಾಗಾಗಿ ವಿವಾಹದಲ್ಲಿ ಆಯ್ಕೆಯ ಆದ್ಯತೆ ಇರುವಂಥದ್ದು ವಧುವಿಗೇನೆ. ಯಾಕಂತಂದರೆ ನಮ್ಮ ಇಡೀ ಕುಟುಂಬ ಪದ್ಧತಿಯಲ್ಲಿ ನಮ್ಮ ಕುಟುಂಬದ ಆಧಾರ ಸ್ತಂಭ ಅದು ಗೃಹಿಣಿ. ಇಡೀ ಸಮಾಜ ವ್ಯವಸ್ಥೆಯದ್ದು ಆಧಾರ ಸ್ತಂಭ ಕುಟುಂಬ. ಕುಟುಂಬ ಚೆನ್ನಾಗಿದ್ದರೆ ಸಮಾಜವೂ ಚೆನ್ನಾಗಿರ್ತದೆ. ಕುಟುಂಬ ಚೆನ್ನಾಗಿರಬೇಕಾದ್ರೆ ಮನೆಯಲ್ಲಿರುವಂಥ ಗೃಹಿಣಿ ಚೆನ್ನಾಗಿರಬೇಕು. ನ ಗೃಹಂ ಗೃಹಮಿತ್ಯಾಹುಃ ಗೃಹಿಣಿ ಗೃಹಮುಚ್ಯತೆ ಗೃಹಂ ತು ಗೃಹಿಣೀಹೀನಂ ಅರಣ್ಯ ಸದೃಶಂ ಭವೇತ್. ಒಂದು ಕಟ್ಟಡ ಇದ್ದ ತಕ್ಷಣ ಅದು ಮನೆ ಆಗುವುದಿಲ್ಲ. ಅದು ಮನೆ ಅಂತೇಳಿ ಅನಿಸ್ಕೊಳ್ಬೇಕಾದ್ರೆ ಮನೆಗೆ ಒಬ್ಬಳು ಯಜಮಾನಿ ಬೇಕು, ಮನೆ ನಡೆಸುವಂಥ ಒಬ್ಬಳು ಗೃಹಿಣಿ ಬೇಕು. ಒಂದು ಮನೆಯಲ್ಲಿ ಗೃಹಿಣಿ ಇದ್ದಾಗ ಮಾತ್ರ ಅದು ಗೃಹ ಅಂಥೇಳಿ ಅನ್ನಿಸ್ತದೆ. ಒಂದೊಮ್ಮೆ ಗೃಹಿಣಿ ಇಲ್ಲ ಅಂತೇಳಿದರೆ ಅದು ಅರಣ್ಯ ಸದೃಶ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಇಡೀ ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ ಗೃಹಿಣಿಯದ್ದು ಸ್ಥಾನ ತುಂಬ ಮಹತ್ವದ್ದು. ಎರಡನೇ ಸಂಗತಿ, ಸಾಮಾನ್ಯವಾಗಿ ನಮ್ಮ ಕುಟುಂಬ ವ್ಯವಸ್ಥೆಯ ಬಗ್ಗೆ ಹೇಳಬೇಕಾದ್ರೆ ಗೃಹಿಣಿಯ ಜವಾಬ್ದಾರಿ ಕೇವಲ ಅಡಿಗೆ ಮನೆಗೆ ಮಾತ್ರ ಮತ್ತು ಮಕ್ಕಳನ್ನು ಹೆರಲಿಕ್ಕೆ ಅಂತ ಹೇಳ್ತಾರೆ. ಶಾಲಿನಿ ರಜನೀಶ್ ಅಂತೇಳಿ ಒಬ್ಬರು IAS ಅಧಿಕಾರಿ, ಅವ್ರದ್ದು ಇಂಟರ್ವ್ಯೂ ನಡಿಬೇಕಾದ್ರೆ ಅವ್ರ ಮಾತು ಹೇಳಿರುವಂಥದ್ದು. ಒಂದು ಗೃಹಿಣಿಯ ಜವಾಬ್ದಾರಿ ಅತ್ಯಂತ ಮಹತ್ವದ ಜವಾಬ್ದಾರಿ. ಯಾಕಂತಂದರೆ ಅವಳು ಹೊರಗಡೆ ಕೆಲಸಕ್ಕೆ ಹೋಗದೇ ಇರಲಿ, ಮನೆಯಲ್ಲೇ ಗೃಹಿಣಿಯಾಗಿದ್ದರೂ ಕೂಡ, ಈಗಿನ ಭಾಷೆಯಲ್ಲಿ ಹೋಮ್ ಮೇಕರ್ ಆಗಿದ್ದರೂ ಕೂಡ ಅವಳ ಪಾತ್ರ ತುಂಬ ಮಹತ್ವದ್ದು. ವಿದೇಶಗಳಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಒಂದು ಮೌಲ್ಯ ಇದೆ. ವಿದೇಶಗಳಲ್ಲಿ ಸಾಮಾನ್ಯವಾಗಿ ಮನೆ ಕೆಲಸಕ್ಕೆ ಬೇರೆಯವರನ್ನು ಎಂಗೇಜ್ ಮಾಡ್ತಾರೆ ಅಂತೇಳಿ ಹೇಳಿದರೆ ಅವರು ತುಂಬ ಶ್ರೀಮಂತರು ಅಂತ ಅರ್ಥ. ನಮ್ಮಲ್ಲಿ ಲೇಬರ್ ಅಷ್ಟೇನೂ ಭಾರಿ ಕಾಸ್ಟ್ಲಿ ಅಲ್ಲ, ತುಂಬ ದುಬಾರಿ ಅಲ್ಲ. ಹಾಗಾಗಿ ಮನೆ ಕೆಲಸಕ್ಕೆ, ಪಾತ್ರೆ ತೊಳಿಲಿಕ್ಕೆ, ಒಗಿಲಿಕ್ಕೆ ಅಥವಾ ಬೇರೆ ಬೇರೆ ರಿಪೇರಿ ಕೆಲಸಕ್ಕೆ ಇದಕ್ಕೆಲ್ಲ ನಾವು ತಗೊಳ್ತೀವಿ. ಆದರೆ ವಿದೇಶಗಳಲ್ಲಿ ಹಾಗಲ್ಲ. ಅಲ್ಲಿ ಒಂದು ಅಧ್ಯಯನ ಮಾಡಿದ್ದಾರೆ. ಒಂದೊಮ್ಮೆ ಮನೆಯ ಗೃಹಿಣಿ ಮಾಡುವಂಥ ಕೆಲಸಗಳನ್ನು ದುಡ್ಡು ಕೊಟ್ಟು ಬೇರೆಯವರಿಂದ ಮಾಡಿಸೋದು ಅಂತೇಳಿ ಹೇಳಿದರೆ ಅವಳ ಸಂಬಳ ಎಷ್ಟಾಗತ್ತೆ ಅಂತೇಳಿ ಲೆಕ್ಕ ಹಾಕಿದ್ದಾರೆ. ಅದು ಒಂದು ಕಂಪನಿಯ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅವನ ಸಂಬಳದಷ್ಟಾಗುತ್ತೆ ಅಂತ. ಹಾಗಾಗಿ ಇವತ್ತು ಮನೆ ನಿಭಾಯಿಸುವಂಥ ಗೃಹಿಣಿಯದ್ದು ಆಕೆ ಮಾಡುವಂಥ ಕೆಲಸಗಳನ್ನೆಲ್ಲ ಲೆಕ್ಕಾಚಾರ ಹಾಕಿದರೆ ಇದು ತುಂಬ ಮಹತ್ವ ಇರುವಂಥದ್ದು. ಹಾಗಾಗಿ ನಮ್ಮ ಸಂಸ್ಕೃತಿಯಲ್ಲಿ ಗೃಹಿಣಿಗೆ ತುಂಬ ಮಹತ್ವ ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಆಕೆಯನ್ನು ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಆಕೆಗೆ ತುಂಬ ಗೌರವ ಕೊಡಬೇಕು. ಆಕೆಗೆ ಯಾವುದೇ ರೀತಿಯದು ತೊಂದರೆ ಆಗಬಾರ್ದು ಹೇಳುವಂಥ ರೀತಿಯಲ್ಲಿ ನಮ್ಮ ಸಮಾಜ ವ್ಯವಸ್ಥೆಯಲ್ಲಿ ನೋಡಿದ್ದಾರೆ. ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ರಕ್ಷಂತಿ ಸ್ಥವಿರೇ ಪುತ್ರಾಹ ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ. ಈ ಮಾತನ್ನು ಹೇಳಿದ್ದಾರೆ. ಅನೇಕ ಜನ ಕೊನೆಯ ಭಾಗ ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ ಅಂದರೆ ಸ್ತ್ರೀಗೆ ಸ್ವಾತಂತ್ರ್ಯ ಇಲ್ಲ, ಆಕೆ ಗೃಹಬಂಧಿ ಅಂತ ಹೇಳುವಂಥ ರೀತಿಯಲ್ಲಿ ಅದಕ್ಕೆ ವಿಶ್ಲೇಷಣೆ ಹೇಳ್ತಾರೆ. ಆದರೆ ಇದರ ಅರ್ಥ ಏನು ಅಂತೇಳಿದರೆ, ಆಕೆ ಸಮಾಜ ವ್ಯವಸ್ಥೆಯಲ್ಲಿ ತುಂಬ ಮಹತ್ವದ ಪಾತ್ರ ನಿರ್ವಹಿಸಬೇಕಾದಂಥ ಕಾರಣ ಆಕೆಗೆ ಬೇರೆ ಯಾವುದೇ ಜವಾಬ್ದಾರಿ ಬರಬಾರ್ದು. ಅವಳ ವ್ಯವಸ್ಥೆಯನ್ನು ಅವಳೇ ಮಾಡಿಕೊಳ್ಳುವಂಥ ಒಂದು ಪ್ರಮೇಯ ಬರಬಾರ್ದು. ಅವಳ ರಕ್ಷಣೆ ಅವಳೇ ಮಾಡಿಕೊಳ್ಬೇಕಾದಂಥ ಪ್ರಮೇಯ ಬರಬಾರ್ದು. ಅವಳ ಯೋಗಕ್ಷೇಮ ಬೇರೆಯವರು ನೋಡ್ಕೊಳ್ಬೇಕು. ಆ ರೀತಿ ಮಾಡಿದಾಗ ಅವಳು ಕುಟುಂಬ ವ್ಯವಸ್ಥೆಯಲ್ಲಿ ವಹಿಸಬೇಕಾದಂಥ ಪಾತ್ರವನ್ನು ತುಂಬ ಚೆನ್ನಾಗಿ ನಿರ್ವಹಿಸಲಿಕ್ಕಾಗತ್ತೆ ಹೇಳುವುದನ್ನು ಹೇಳಿದ್ದಾರೆ. ಅದಕ್ಕೆ ಹೇಳ್ತಾರೆ, ಅವಳು ಮದುವೆಯಾಗುವವರೆಗೆ ಅವಳಿಗೆ ರಕ್ಷಣೆ ಪೋಷಣೆ ಕೊಡಬೇಕಾದಂಥದ್ದು ತಂದೆಯ ಜವಾಬ್ದಾರಿ. ಮದುವೆ ಆದ ಮೇಲೆ ರಕ್ಷಣೆ ಪೋಷಣೆ ಕೊಡಬೇಕಾದಂಥದ್ದು ಗಂಡನ ಜವಾಬ್ದಾರಿ. ವಯಸ್ಸಾದಾಗ ಅವಳ ರಕ್ಷಣೆ ಪೋಷಣೆ ಮಾಡಬೇಕಾದ್ದು ಮಕ್ಕಳ ಜವಾಬ್ದಾರಿ. ಈ ರೀತಿ ಹೇಳಿದ್ದಾರೆ. ಅಂದರೆ ಸ್ತ್ರೀಯನ್ನು, ಗೃಹಿಣಿಯನ್ನು ಇಷ್ಟು ಜತನದಿಂದ ಕಾಪಾಡಬೇಕು ಅಂತ ನಮ್ಮ ವ್ಯವಸ್ಥೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ಕುಟುಂಬ ವ್ಯವಸ್ಥೆ ಚೆನ್ನಾಗಿರಬೇಕಾದ್ರೆ, ನಮ್ಮ ಗೃಹಸ್ಥಾಶ್ರಮ ಚೆನ್ನಾಗಿರಬೇಕಾದ್ರೆ, ಆ ಗೃಹಸ್ಥಾಶ್ರಮದ ಆಧಾರ ಸ್ತಂಭವಾದಂಥ ಗೃಹಿಣಿ ಆಕೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಇನ್ನೊಂದು ನಾವು ಯೋಚನೆ ಮಾಡಬೇಕಾದಂಥ ಸಂಗತಿ,
ನಾವು ಕರ್ತವ್ಯದ ಬಗ್ಗೆ ಯೋಚನೆ ಮಾಡಬೇಕು, ಹಕ್ಕಿನ ಬಗ್ಗೆ ಯೋಚನೆ ಮಾಡಬೇಕು. ನಾನೀ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ, ನನ್ನ ಹಕ್ಕು ಅಂತೇಳಿ ಹೇಳಬೇಕು, ಅಥವಾ ನಾನು ಗಂಡ, ನಾನು ಹೇಳಿದಾಗೆ ನೀನು ಕೇಳಬೇಕು, ಈ ರೀತಿ ನಮ್ಮ ಹಕ್ಕು ಚಲಾಯಿಸಬೇಕು. ಗಂಡನಿಗೆ ಹೆಚ್ಚಲ್ವ ಅಧಿಕಾರ? ಅಥವಾ ಮನೆ ನಡೆಸೋಳು ನಾನೇನೆ, ನಂದೇ ಇಲ್ಲಿ ನಡಿಬೇಕು, ಈ ರೀತಿ ಆಗುತ್ತಾ? ನಮ್ಮ ಸಂಬಂಧ ಹೇಗಿದ್ದರೆ ಗೃಹಸ್ಥಾಶ್ರಮ ಚೆನ್ನಾಗಾಗತ್ತೆ. ನಮ್ಮ ಹಕ್ಕು ಚಲಾಯಿಸಬೇಕು, ಕರ್ತವ್ಯ ನಿರ್ವಹಣೆ ಮಾಡಬೇಕು. ಹಕ್ಕು ಮತ್ತು ಕರ್ತವ್ಯ ಅಂತ ಎರಡು ಭಾಗ ಇದೆ. ನಾವು ಯಾವ ರೀತಿಯಲ್ಲಿ ನಡೆದುಕೊಂಡ್ರೆ ನಮ್ಮ ಗೃಹಸ್ಥಾಶ್ರಮ ಚೆನ್ನಾಗಾಗುತ್ತೆ? ಹಕ್ಕು ಪ್ರತಿಪಾದಿಸಬೇಕು ಅಥವಾ ಕರ್ತವ್ಯ ನಿಭಾಯಿಸಬೇಕು? ಕರ್ತವ್ಯ ನಿಭಾಯಿಸಬೇಕು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ನಿನ್ನ ಹಕ್ಕಿನ ಬಗ್ಗೆ, ಅದರ ಪ್ರತಿಫಲ ಏನು ಅಂತೇಳಿ ಯೋಚನೆ ಮಾಡಬೇಡ. ನಿನ್ನ ಕರ್ತವ್ಯ ಏನಿದೆಯೋ ಅದನ್ನು ನಿರ್ವಹಿಸ್ತಾ ಹೋಗು. ಮದುವೆ ಆಗುವಾಗ ಸಾಮಾನ್ಯವಾಗಿ ಈಗ ಈ ರೂಢಿಯಲ್ಲಿರುವಂಥದ್ದೇನು ಅಂತ ಹೇಳಿದರೆ, ಮನೆಗೆ ಸೊಸೆ ಬರುವಾಗ ಆಕೆ ಗೃಹಲಕ್ಷ್ಮಿ, ಮನೆಯ ಜ್ಯೋತಿ ಇದ್ದ ಹಾಗೇನೆ ಅವಳು. ಯಾವುದೇ ಕಾರಣಕ್ಕೆ ಅವಳ ಕಣ್ಣಲ್ಲಿ ನೀರು ಬರಬಾರ್ದು. ಒಂದೊಮ್ಮೆ ಕಣ್ಣಲ್ಲಿ ಏನಾದರೂ ನೀರು ಬಂದರೆ, ಅವಳ ಕಣ್ಣೀರೇನಾದರೂ ನೆಲಕ್ಕೆ ಬಿದ್ದರೆ ಅದು ಮನೆಗೆ ಭಾರಿ ತೊಂದರೆ ಕೊಡುತ್ತೆ ಹೇಳುವಂಥ ನಂಬಿಕೆ ಇದೆಯಾ? ಅಂದರೆ ಮನೆಗೆ ಬರುವಂಥ ಸೊಸೆ ಆಕೆ ಗೃಹಲಕ್ಷ್ಮಿ, ಅವಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಮನೆಯ ಮಗಳ ಹಾಗೆ ನೋಡ್ಕೊಳ್ಬೇಕು. ಅದನ್ನು ಕರ್ತವ್ಯದ ರೀತಿಯಲ್ಲಿ ನಿಭಾಯಿಸಿದಾಗ ಆಗ ಬಂದಂಥ ಸೊಸೆಗೆ ಅವಳು ಕೂಡ ಈ ಹೊಸ ಮನೆಯವಳೆ ಹೇಳುವಂಥ ಒಂದು ಆತ್ಮೀಯತೆ ಅನುಭವ ಅವಳಿಗೆ ಆಗುವ ಹಾಗೆ ಮಾಡಬೇಕು. ಇನ್ನು ಬಂದಂಥ ಸೊಸೆ ಗಂಡ ಹೇಳ್ತಾರೆ, ಪತಿಯೇ ಪರದೈವ, ಅವನೇ ನಿನಗೆ ದೇವರ ಸಮಾನ. ಹಾಗಾಗಿ ಅವನನ್ನು ಆ ಭಾವನೆಯಿಂದ ನೋಡು, ಅವನನ್ನು ಸಂತೋಷವಾಗಿಡಲಿಕ್ಕೆ ಪ್ರಯತ್ನ ಮಾಡು ಅಂತೇಳಿ ಹೇಳ್ತಾರೆ. ಅಂದರೆ ಇದರಲ್ಲಿ ಹೆಂಡತಿಗೆ ಗಂಡನ ಬಗ್ಗೆ ಇರುವಂಥ ಕರ್ತವ್ಯ, ಅದನ್ನು ನೆನಪು ಮಾಡಿಕೊಡ್ತಾರೆ. ಈ ರೀತಿ ಭಾವನೆಯಿಂದ ನಾವು ಕರ್ತವ್ಯದ ರೀತಿಯಲ್ಲಿ ನಾವು ಮಾಡಿದಾಗ ಆವಾಗ ಹಕ್ಕು ತನ್ನಿಂದ ತಾನೇ ಪ್ರತಿಪಾದನೆ ಆಗತ್ತೆ. ಮನೆಯಲ್ಲಿ ಯಾವುದೇ ರೀತಿಯದ್ದು ಒಂದು ಗೊಂದಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಗಂಡ ಅವನು ಹೆಂಡತಿ ಮತ್ತು ತಾಯಿಯ ಮಧ್ಯದಲ್ಲಿ ಗಾಣಕ್ಕೆ ಸಿಕ್ಕಿದ ಕಬ್ಬಿನ ಹಾಗೇ ಅವನು ಒದ್ದಾಡ್ತಾ ಇರ್ತಾನೆ. ಒಂದು ಕಡೆಯಿಂದ ಹೆಂಡತಿಯ ಮೇಲೆ ಪ್ರೀತಿ, ಇನ್ನೊಂದು ಕಡೆಯಿಂದ ತಾಯಿ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಆದರೆ ಅತ್ತೆ ಮತ್ತು ಸೊಸೆಗೆ ಯಾವಾಗಲೂ ಜಗಳ. ಇವನಿಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಕೊನೆಗೆ ಒಬ್ಬರು ಊರಿನಲ್ಲಿರುವಂಥ ಹಿರಿಯರ ಹತ್ರ ಹೋದ, ಮನೆಯಲ್ಲಿ ಹೀಗೆ ಸಮಸ್ಯೆ ಇದೆ, ನನಗೆ ಹೆಂಡ್ತಿನೂ ಬೇಕು, ನನಗೆ ತಾಯಿ ಕೂಡ ಬೇಕು, ಇವರಿಬ್ಬರ ಮಧ್ಯೆ ಯಾವಾಗಲೂ ಜಗಳ, ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಅಂತ. ಸರಿ, ಒಂದು ಸಲ ಹೆಂಡ್ತಿಯನ್ನು ಕರ್ಕೊಂಡು ಬಾ ಅಂತ ಹೇಳಿದರು. ಹೆಂಡ್ತಿಯನ್ನು ಕರ್ಕೊಂಡು ಹೋದರು. ಒಂದು ಸ್ವಲ್ಪ ಹೇಳಿ ನೋಡಿದರು, ಅಲ್ಲಮ್ಮ, ಗಂಡನ ಮೇಲೆ ನಿನಗೆ ತುಂಬ ಪ್ರೀತಿ, ಆದರೆ ಗಂಡನನ್ನು ಇಷ್ಟು ದೊಡ್ಡದಾಗಿ ಬೆಳೆಸಿದಂಥ ಅವನ ತಾಯಿಯ ಬಗ್ಗೆ ನಿನಗೆ ಯಾಕೆ ಅಷ್ಟು ನಿಷ್ಠುರ? ಅವಳನ್ನು ಕೂಡ ಸ್ವಲ್ಪ ಪ್ರೀತಿಯಿಂದ ನೋಡ್ಕೊಳ್ಬೋದಲ್ವ ಅಂತ. ಹೌದೌದು, ಬಹುಶಃ ಇಲ್ಲಿಗೆ ಬರೋ ಮೊದಲೇ ನಿಮಗೆ ಸರಿ ಕಿವಿ ಊದಿದ್ದಾರೆ ಅಂತ ಕಾಣುತ್ತೆ ಇವರು, ನೀವು ಕೂಡ ನಮ್ಮ ಅತ್ತೆದ ಪಾರ್ಟಿ ಅಂತೇಳಿ ಎಲ್ಲ ಸ್ವಲ್ಪ ಸಿಟ್ಟಲ್ಲೇ ಮಾತಾಡಿದ್ಲು. ಹೌದಮ್ಮ, ಹಾಗಾದರೆ ನಿನಗೆ ಅತ್ತೆ ಆಗೋದೇ ಇಲ್ಲ, ಅತ್ತೆ ಇದ್ದರೆ ನಿನಗೆ ಕಿರಿಕಿರಿ ಅಲ್ವಾ? ಹಾಗಾದ್ರೆ ಒಂದು ಮಾಡುವ, ಅತ್ತೆ ಇಲ್ಲದ ಹಾಗೆ ಮಾಡುವ ಅಂತ. ಸರಿ, ಏನು ಮಾಡಬೇಕು ಹೇಳಿ? ನಾನೊಂದಿಷ್ಟು ಔಷಧಿ ಕೊಡ್ತೇನೆ, ನಾನು ಒಂದು ಪುಡಿ ಕೊಡ್ತೇನೆ. ಪ್ರತಿ ದಿವಸ ಕೂಡ ಒಂದು ಸ್ವಲ್ಪ ಪುಡಿಯನ್ನು ಅತ್ತೆಗೆ ಗೊತ್ತಿಲ್ಲದ ಹಾಗೇ, ಅವ್ರಿಗೆ ಗೊತ್ತಾಗಬಾರ್ದು ಯಾವುದೇ ಕಾರಣಕ್ಕೆ, ಅತ್ತೆಗೆ ಗೊತ್ತಾಗದ ಹಾಗೇ ಅವರು ಸೇವಿಸುವಂಥ ಪಾನೀಯದಲ್ಲೋ ಅಥವಾ ಅವರ ಊಟದಲ್ಲೋ ಹೇಗಾದರೂ ಮಾಡಿ ಅವ್ರ ಹೊಟ್ಟೆಗೆ ಸೇರಬೇಕು. ನಿತ್ಯ ಒಂದೊಂದು ಸ್ಪೂನ್ನಷ್ಟು ಆ ಪುಡಿ ಅವರ ಹೊಟ್ಟೆಗೆ ಸೇರಬೇಕು. ಸುಮಾರು ಒಂದು 2 ತಿಂಗಳಾಗುವಾಗ ಅವರು ಒಂಥರ ಸ್ಲೋ ಪಾಯ್ಸನ್ ಇದ್ದ ಹಾಗೇನದು. ಅವ್ರಿಗೆ ಕೂಡ ಅದರ ತಕ್ಷಣ ಏನು ಎಫೆಕ್ಟ್ ಗೊತ್ತಾಗೋದಿಲ್ಲ. ಆದರೆ ಒಂದು ಪುಡಿ 1 ತಿಂಗಳವರೆಗೆ ಕೊಡಬೇಕು. ಅದಾದ 1 ತಿಂಗಳ ನಂತರ ಅದರದ್ದು ಇಫೆಕ್ಟ್ ಆಗಲಿಕ್ಕೆ ಶುರು ಆಗ್ತದೆ. ಸುಮಾರು 2 ತಿಂಗಳಾಗೋ ಹೊತ್ತಿಗೆ ಅವರು ಗೊಟ್ಟಕ್ಕೆ ಹೇಳ್ತಾರೆ. ಅಂದರೆ ಸಹಜ ಮರಣದ ರೀತಿಯಲ್ಲಿ ಅವರು ಕೊನೆ ಆಗತ್ತೆ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ತಾಳೆ ಸೊಸೆ. ಆ ಪುಡಿ ಕೊಡ್ತಾರೆ, 1 ತಿಂಗಳು ಕೊಡುವಂಥ ಪುಡಿ ಇವಳು ತಗೊಂಬರ್ತಾಳೆ. ಇನ್ನೊಂದು ಎಚ್ಚರಿಕೆ ಹೇಳಿದರು, ಯಾವುದೇ ಕಾರಣಕ್ಕೆ ಅವರಿಗೆ ಸಂಶಯ ಬರಬಾರ್ದು. ಹಾಗಾಗಿ ಸಂಶಯ ಬರದೇ ಇರಬೇಕಾದ್ರೆ ನೀವು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತೆಲ್ಲ ಹೇಳಿದರು. ಸರಿ, ಮನೆಗೆ ಬರ್ತಾಳೆ. ಮನೆಗೆ ಬಂದ ಮೇಲೆ ಮಾಮೂಲಿ ಜಗಳ ಆಗ್ತಾಯಿತ್ತು. ಆದರೆ ಇದು ಪುಡಿ ಸಂಶಯ ಬರೋದಾಗೆ ತಿನ್ನಿಸ್ಬೇಕಲ್ಲ ಅಂತೇಳಿ ಹೇಳಿ
ಪುಡಿ ಕೊಡಬೇಕಾದ್ರೆ ಪುಡಿ ಗೊತ್ತಾಗದಾಗೆ ಊಟದಲ್ಲೆಲ್ಲ ಹಾಕಿದರು. ಸಂಶಯ ಬರಬಾರ್ದು ಅಂತ ಅತ್ತೆಯ ಬಗ್ಗೆ ತುಂಬ ಪ್ರೀತಿಯಿಂದ ಮಾತಾಡೋದು, ಅತ್ತೆಯದು ಆರೈಕೆ ಮಾಡೋದು, ಈ ರೀತಿಯೆಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಅತ್ತೆಯದ್ದು ಮನೋಭಾವ ಚೇಂಜ್ ಆಯಿತು ಅಂತೇಳಿ ಹೇಳಿದ ತಕ್ಷಣ, ಸೊಸೆಯದ್ದು ಮನೋಭಾವ ಚೇಂಜ್ ಆಯಿತು ಅಂತ ತಕ್ಷಣ ಅತ್ತೆಗೂ ಅನ್ನಿಸ್ತಾರೆ, ಎಷ್ಟು ದಿವಸ ನಾನು ಇವಳನ್ನೆಲ್ಲ ಏನೋ ಅಂತ ಅಂದ್ಕೊಂಡಿದ್ದೆ, ನನ್ನ ಬಗ್ಗೆ ಇವಳಿಗೆ ಇಷ್ಟೊಂದು ಕಾಳಜಿ ಇದೆಯಲ್ಲ, ನನಗೆಷ್ಟು ಪ್ರೀತಿ ಮಾಡ್ತಾಳೆ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ ಅಂತ ಅತ್ತೆಯ ಮನೋಭಾವ ಕೂಡ ಬದಲಾಗ್ತಾ ಹೋಯಿತು. ಬರ್ತಾ ಬರ್ತಾ ಹಾವು ಮುಂಗುಸಿಯ ಹಾಗೆ ಜಗಳಾಡ್ತಾ ಇದ್ದಂಥ ಅತ್ತೆ ಸೊಸೆ ಹಾಲು ನೀರಿನ ಹಾಗೆ ಬೆರೀಲಿಕ್ಕೆ ಪ್ರಾರಂಭ ಆದರು. ಹಾವು ಮುಂಗುಸಿಯ ಹಾಗೆ ಜಗಳಾಡ್ತಾ ಇದ್ದಂಥ ಅತ್ತೆ ಸೊಸೆ ಹಾಲು ನೀರಿನ ಹಾಗೆ ಬೆರೀಲಿಕ್ಕೆ ಪ್ರಾರಂಭ ಆದರು. ಬರ್ತಾ ಬರ್ತಾ ಇಷ್ಟು ಆತ್ಮೀಯರಾದರು. ಅಮ್ಮ ಮತ್ತು ಮಗಳ ಹಾಗೇನೆ ಪ್ರೀತಿ ಪ್ರಾರಂಭ ಆಯಿತು. ಸೊಸೆಗೆ ಚಿಂತೆ ಆಯಿತು, ಅರೆ ನಾನು ಈಗಾಗಲೇ ಒಂದು 20 ದಿವಸದ ಔಷಧಿ ಕೊಟ್ಟಾಗಿದೆ, ಇನ್ನೊಂದು 10 ದಿವಸದ ಔಷಧಿ ಕೊಟ್ಟೆ ಅಂತೇಳಿ ಹೇಳಿದರೆ ಆಮೇಲೆ ನಂತರ 1 ತಿಂಗಳು ಬಿಟ್ಟು ಅತ್ತೆ ಸಾಯ್ತಾರೆ. ಇಷ್ಟೊಂದು ನನ್ನನ್ನು ಪ್ರೀತಿ ಮಾಡುವಂಥ ಅತ್ತೆಯನ್ನು ನಾನು ಸಾಯಿಸೋದಾ ಅಂತೇಳಿ ಹೇಳಿ ಮತ್ತೆ ಆ ಹಿರಿಯರ ಹತ್ರ ಹೋಗ್ತಾರೆ. ಹೀಗೆ ಒಂದು ಪ್ರಮಾದ ಆಯಿತು, ನನ್ನಿಂದ ತುಂಬ ದೊಡ್ಡ ಅಪರಾಧ ಆಯಿತು, ನಾನು ಮೊದಲೇ ಹೀಗೆ ಮಾಡಿದ್ದಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಆದರೆ ಈಗ 20 ದಿವಸದ್ದು ಪುಡಿ ಕೊಟ್ಟಾಗಿದೆ, ನಾನು ಆ ಪುಡಿ ನಿಲ್ಲಿಸಿದ 1 ತಿಂಗಳಲ್ಲಿ ಅವ್ರು ಸಾಯ್ತಾರೆ ಅಂತ ಹೇಳ್ತಾರೆ. ಆದರೆ ನನಗೀಗ ಅತ್ತೆ ಸಾಯೋದು ಬೇಡ, ಅವ್ರು ಬದುಕಬೇಕು, ಅವ್ರು ಚೆನ್ನಾಗಿರಬೇಕು ಅಂತೇಳಿ ಹೇಳ್ತಾರೆ. ಅದಕ್ಕೆ ಆ ಹಿರಿಯರು ಹೇಳ್ತಾರೆ, ಏನು ಚಿಂತೆ ಮಾಡಬೇಡ, ನಾನೇನು ಔಷಧದ ಪುಡಿ ಕೊಟ್ಟಿಲ್ಲ, ನಾನು ಕೊಟ್ಟಿದ್ದು ಸಕ್ಕರೆ ಪುಡಿ ಅಷ್ಟೇ, ಹಾಗಾಗಿ ಏನು ಚಿಂತೆ ಮಾಡಬೇಡ, ನೀನು ಹೇಗಿರಬೇಕು ಅಂತ ಗೊತ್ತಾಯ್ತಲ್ಲ, ಜಗಳ ತಪ್ಪಿಸೋದು ಹೇಗೆ ಅಂತೇಳಿ ಗೊತ್ತಾಯ್ತಲ್ವ, ಹೀಗೆ ಚೆನ್ನಾಗಿರಿ ಅಂತ ಹೇಳಿದರು. ನಾವು ಮನೆಯಲ್ಲಿ ಪುಡಿ ಕೊಟ್ಟೆ ಪ್ರಯೋಗ ಮಾಡಬೇಕು ಅಂತೇನಿಲ್ಲ, ಆದರೆ ಪುಡಿ ಕೊಡೋದೇ ಇದನ್ನು ಪ್ರಯೋಗ ಮಾಡಬಹುದು. ಹಾಗೆ ಕರ್ತವ್ಯದ ರೀತಿಯಲ್ಲಿ ನಾವು ಈ ರೀತಿ ಮುಂದುವರೆದಾಗ ಇದು ಸಾಧ್ಯ ಆಗುತ್ತೆ. ಮನೆಯಲ್ಲಿ ಆತ್ಮೀಯ ವಾತಾವರಣ ಇರಬೇಕು ಮತ್ತು ಪ್ರತಿಯೊಂದು ನಾನೇ ಹೇಳಿದ ಹಾಗೆ ಕೇಳಬೇಕು ಅಂತ ಹೇಳಿದರೆ ಸಂಸಾರ ನಡೆಯುವುದಿಲ್ಲ. ಹೊಂದಾಣಿಕೆ ಬೇಕೇ ಬೇಕು. ಈಗ ಮನೆಗೆ ಬಂದಂಥ ಸೊಸೆ ಅವಳು ಬೇರೆ ಮನೆಯಿಂದ ಬಂದಿರುವಂಥದ್ದು, ಗಂಡನ ಮನೆಯದ್ದು ವಾತಾವರಣ, ಅಲ್ಲಿಯದ್ದು ಸಂಸ್ಕಾರ ಪ್ರವೃತ್ತಿಗಳೇ ಬೇರೆ. ಆದರೆ ಎರಡೂ ಮನೆಗಳದ್ದು ವಾತಾವರಣಕ್ಕೆ ಹೊಂದಿಕೆ ಆಗಬೇಕು ಅಂತೇಳಿದ್ರೆ ಅಡ್ಜಸ್ಟ್ಮೆಂಟ್ ಬೇಕೇ ಬೇಕು. ಗಂಡ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು, ಹೆಂಡತಿ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು, ಮನೆಯವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಎಲ್ಲ ನಾವು ಹೇಳಿದ ಆಗಬೇಕು ಅಂತೇಳಿ ಹೇಳಿದರೆ ಅದಾಗೋದಿಲ್ಲ. ಯತ್ರ ಸರ್ವೇಪಿ ನೇತಾರಃ ಸರ್ವೇ ಪಂಡಿತಮಾನಿನಃ ಸರ್ವೇ ಮಹತ್ವಮಿಚ್ಛಂತಿ ತತ್ರ ಕಾರ್ಯಂ ವಿನಶ್ಯತಿ ಅಂತ ಹೇಳಿದ್ದಾರೆ. ಯತ್ರ ಸರ್ವೇಪಿ ನೇತಾರಃ, ಎಲ್ಲರೂ ಕೂಡ ನಾನೇ ಈ ಮನೆಗೆ ಯಜಮಾನ ಅಥವಾ ನಂದೇ ಮಹತ್ವ ಇಲ್ಲಿ. ಯತ್ರ ಸರ್ವೇಪಿ ನೇತ ಸರ್ವೇ ಪಂಡಿತ ಮಾನಿನಃ, ನನಗೆಲ್ಲ ಗೊತ್ತಿದೆ, ನಾನೇ ಸರ್ವಜ್ಞ. ಸರ್ವೇ ಮಹತ್ವಮಿಚ್ಛಂತಿ, ಎಲ್ರಿಗೂ ಕೂಡ ಅವರಿಗೆ ಮಹತ್ವ ಸಿಕ್ಕಬೇಕು ಅಂತ ಹೇಳುವಂಥ ವಾತಾವರಣ ಇದ್ದರೆ ತತ್ರ ಕಾರ್ಯಂ ವಿನಶ್ಯತಿ, ಆಗ ಅಲ್ಲಿಯದ್ದು ವಾತಾವರಣ ಕೆಟ್ಟು ಹೋಗುತ್ತೆ, ಕೆಲಸ ಹಾಳಾಗುತ್ತೆ ಅಂತ ಹೇಳ್ತಾರೆ. ನಮ್ಮ ಮನೆಗೂ ಕೂಡ ಇದನ್ನು ನಾವು ಅಪ್ಲೈ ಮಾಡ್ಕೊಳ್ಬೋದು, ಅನುಸರಿಸ್ಬೋದು. ಹಾಗೆ ಎಲ್ಲರೂ ಕೂಡ ಹೊಂದಿಕೊಂಡು ಹೋದ ಹಾಗೇ ನಾವು ಎಲ್ಲರೂ ಕೂಡ ಮನೆಯವರು ಎಷ್ಟು ಹೊಂದಿಕೊಂಡು ಹೋಗ್ತೀವೋ ಮನೆಯ ವಾತಾವರಣ ಅಷ್ಟು ಚೆನ್ನಾಗಾಗತ್ತೆ. ಹಾಗಾಗಿ ಕಾಂಪ್ರಮೈಸ್ ಮಾಡಿಕೊಳ್ಳುವಂಥದ್ರ ಕಡೆಗೆ ನಮ್ಮದು ವಿಶೇಷ ಗಮನ ಬೇಕೇ ಬೇಕು. ಇನ್ನೊಂದು ಸಂಗತಿ ನಾವು ಯೋಚನೆ ಮಾಡಬೇಕಾದದ್ದು, ಒಟ್ಟಿಗೆ ಇಡೀ ನಮ್ಮ ಗೃಹಸ್ಥಾಶ್ರಮದಲ್ಲಿ ಇರುವಂಥ 6 ಸಂಗತಿಗಳು ಸೂತ್ರಬದ್ಧವಾಗಿ ನಿಮ್ಮ ಗಮನಕ್ಕೆ ತರ್ತೇನೆ. ಒಂದು ಸಂಸ್ಕೃತಿ ಮತ್ತು ಸಂತತಿ. ಆಗಲೇ ನಮ್ಮ ಚರ್ಚೆಯಲ್ಲಿ ಬಂತು, ನಮ್ಮ ಸಂಸ್ಕೃತಿ ಮುಂದುವರಿಸಲಿಕ್ಕೋಸ್ಕರ ನಾವು ವಿವಾಹವಾಗಿದ್ದೇವೆ, ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದೀವಿ ಅಂತ. ಹಾಗಾಗಿ ನಮ್ಮ ಒಂದು ಪ್ರಮುಖವಾದಂಥ ಜವಾಬ್ದಾರಿ ನಮ್ಮ ಸಂಸ್ಕೃತಿಯನ್ನು ಮುಂದುವರಿಸುವಂಥದ್ದು. ಧರ್ಮ ಪ್ರಜಾಭಿವೃದ್ಧ್ಯರ್ಥಂ ಅಂತೇಳಿ ಹೇಳಿದ್ದಾರೆ. ಧರ್ಮ ಅಂತೇಳಿದರೆ ನಮ್ಮ ಸಂಸ್ಕೃತಿ. ಯಾವ ಒಂದು ವಿಶ್ವ ಕುಟುಂಬದ ವಿಶ್ವ ಮಾಂಗಲ್ಯದ ವಿಚಾರ ಇದು ನಮ್ಮ ದೇಶದ್ದಿದೆಯೋ, ನಮ್ಮ ಸಂಸ್ಕೃತಿಯಲ್ಲಿದೆಯೋ, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾದ್ರೆ ಅದು ಪರಂಪರೆಯಿಂದ ಬರಬೇಕು. ಆ ಪರಂಪರೆ ಮುಂದುವರಿಸ್ಕೊಂಡು ಹೋಗುವಂಥದ್ದೇ ಸಂಸ್ಕೃತಿ. ಆ ಪರಂಪರೆ ಮುಂದುವರಿಸ್ಕೊಂಡು ಹೋಗಬೇಕಾದ್ರೆ ಇನ್ನೊಂದು ಪ್ರಮುಖ ಸಂಗತಿ ಬೇಕಾಗಿರುವಂಥದ್ದು ಸಂತತಿ. ಯಾಕೆಳಿದ್ರೆ ನಮಗೆ ಈಗ ಏನು ನಮ್ಮ ಒಂದು ಆಸ್ತಿ ಪಾಸ್ತಿ ಇರ್ಬೋದು, ನಮ್ಮ ಸಂಸ್ಕಾರ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಇದ್ಯಾವುದು ಸಿಕ್ಕಿದೆ ನಮ್ಮ ಹಿರಿಯರಿಂದ ಸಿಕ್ಕಿದೆ. ಎಷ್ಟೋ ತಲೆಮಾರುಗಳ ಹಿಂದಿನಿಂದ ಇದು ನಡ್ಕೊಂಡು ಬಂದಿದೆ, ನಮ್ಮವರೆಗೆ ಬಂದಿದೆ. ಅಂದರೆ ಈಗ ರಿಲೇ ಓಟ ನಾವೆಲ್ಲ ಕೇಳಿರ್ಬೋದು.
400x4 ಅಥವಾ 100x4 ರಿಲೇ ಓಟ ಇದೆ. ಅದರಲ್ಲಿ ಮೊದಲನೇ ಓಟಗಾರ ಒಂದು ಬ್ಯಾಟನ್ನು ಹಿಡಿತಾನೆ, 100 ಮೀಟ್ರ್ ಓಡ್ತಾನೆ, ಅಲ್ಲಿ ಇನ್ನೊಬ್ಬ ಕಾಯ್ತಾ ಇರ್ತಾನೆ, ಅವನ ಕೈಗೆ ಕೊಡ್ತಾರೆ, ಅವನು ಮತ್ತೆ 200 ಮೀಟ್ರ್ವರೆಗೆ ಓಡ್ತಾನೆ, ಅದನ್ನು 300 ಮೀಟ್ರ್ವರೆಗೆ ಇನ್ನೊಬ್ಬ ತಗೊಂಡು ಹೋಗ್ತಾನೆ, 400 ಮೀಟ್ರ್ವರೆಗೆ ಇನ್ನೊಬ್ಬ ತಗೊಂಡು ಹೋಗ್ತಾನೆ. ಆದರೆ ನಮ್ಮ ಸಂಸ್ಕೃತಿಯ ರಿಲೇ ಓಟದಲ್ಲಿ ಎಲ್ಲಿಂದ ಪ್ರಾರಂಭ ಆಯಿತೋ ಗೊತ್ತಿಲ್ಲ, ಎಲ್ಲಿಗೆ ಹೋಗಿ ಮುಂದೆ ಹುಟ್ಟುತ್ತೋ ಅದು ಕೂಡ ಅನಂತ, ಅನಾದಿ ಅನಂತ, ಸನಾತನ. ಹಾಗಾಗಿ ನಮ್ಮವರೆಗೆ ಈಗ ಬ್ಯಾಟನ್ ಬಂದಿದೆ, ಈ ಬ್ಯಾಟನ್ನನ್ನು ನಾವು ಮುಂದಿನವರಿಗೆ ದಾಟಿಸ್ಬೇಕು, ಮುಂದಿನ ಓಟಗಾರ ಸಿದ್ಧ ಆಗಬೇಕು. ಮುಂದಿನ ಓಟಗಾರ ಯಾರು? ನಮ್ಮ ಮಕ್ಕಳ ಕೈಗೆ ಕೊಡಬೇಕಾ? ಹಾಗಾದರೆ ಸಂತತಿ, ಈ ಸಂಸ್ಕೃತಿ ನಿರಂತರವಾಗಿ ಮುಂದುವರಿಬೇಕಾದ್ರೆ ಸಂತತಿ ಬೇಕು. ಆ ಸಂತತಿಯನ್ನು ತಯಾರು ಮಾಡುವವರು ನಾವೇನೆ. ಹಾಗೆಯೇ ಆ ಸಂತತಿಯನ್ನು ಸುಸಂಸ್ಕೃತರನ್ನಾಗಿ ಮಾಡಿ ಈ ಓಟ ಮುಂದುವರಿಯುವ ಹಾಗೆ ಮಾಡಬೇಕಾದಂಥ ಜವಾಬ್ದಾರಿಯು ನಮ್ಮದೇ. ಸಂಸ್ಕೃತಿಯ ಪ್ರವಾಹ ಮುಂದುವರಿಬೇಕು, ಅದಕ್ಕೆ ಸಂತತಿ ಬೇಕು. ಸಂತತಿ ಅಂತ ಹೇಳಿದರೆ ಸಂಸ್ಕೃತಿಯ ವಾಹಕರು. ಒಂದು ಎಚ್ಚರಿಕೆ ಬೇಕು, ಒಂದೊಮ್ಮೆ ಈ ರಿಲೇ ಓಟದಲ್ಲಿ ಅವನ ಪಾಲಿನ ಓಟ ಏನಿದೆ ಅದನ್ನು ಅವನು ಆದಷ್ಟು ಸ್ಪೀಡಲ್ಲೇ ಹೋಗಬೇಕು. ಜೊತೆಗೆ ಆ ಬ್ಯಾಟನ್ನು ಕೂಡ, ಬೇಟನ್ ಏನಿದೆ ಕೈಯಲ್ಲಿರುವಂಥ ಕೋಲ್ ಏನಿದೆ ಅದು ಕೂಡ ಅವನ ಕೈಯಲ್ಲಿ ಸುರಕ್ಷಿತವಾಗಬೇಕು. ಒಂದೊಮ್ಮೆ ಆ ಕೋಲು ಕೈಯಿಂದ ಬಿದ್ದೋಯ್ತು, ಆಗಲೂ ಫೌಲ್. ಅಥವಾ ಅವನು ಓಟ ಹೋಗೋದ್ರಲ್ಲಿ ಅವನು ಸ್ವಲ್ಪ ಏನೋ ನಿಧಾನ ಮಾಡಿದ, ಅಥವಾ ಅವನಿಗೆ ಆ ಗುರಿ ಮುಟ್ಲಿಕ್ಕೆ ಆಗಲಿಲ್ಲ ಅಂತೇಳಿದರೆ ಆಗಲೂ ಕೂಡ ಫೇಲ್. ಹಾಗಾಗಿ ಆ ಓಟ ಓಡುವಷ್ಟು, ವೇಗವಾಗಿ ಓಡುವಷ್ಟು ನಮ್ಮ ಮುಂದಿನ ಪೀಳಿಗೆಯವರನ್ನು ತಯಾರು ಮಾಡಬೇಕು. ಮತ್ತು ಆ ಬ್ಯಾಟನ್ ಕೂಡ ಸುರಕ್ಷಿತವಾಗಿ ಮುಂದಿನ ಇದಕ್ಕೆ ಹೋಗಬೇಕು. ಹಾಗಾಗಿ ಸಂಸ್ಕೃತಿ ಸಂತತಿ ಅಂತ ಹೇಳಿದರೆ ನಮ್ಮ ಸಂಸ್ಕೃತಿಯ ಪ್ರವಾಹ ಮುಂದುವರಿಲಿಕ್ಕೆ ತುಂಬ ಅಗತ್ಯಬೇಕು. ಸಂತತಿ ಹೇಳಿದರು, ಸುತಾಶ್ಚ ಸುಧಿಯ ಅಂತ, ಅಂದರೆ 3ಕ್ಕಿಂತ ಜಾಸ್ತಿ ಮಕ್ಕಳಾಗಬೇಕು ಅಂತ. ಯುರೋಪ್ನಲ್ಲಿ ಕ್ಯಾಥೋಲಿಕ್ ಚರ್ಚ್ನವರು ಒಂದು ಅಧ್ಯಯನ ಮಾಡಿದ್ದಾರೆ. ಆ ಅಧ್ಯಯನದಲ್ಲಿ ಅವರು ಕಂಡುಕೊಂಡಂಥ ಒಂದು ವಾಸ್ತವಾಂಶ ಏನು ಅಂತ ಹೇಳಿದರೆ, ಯಾವುದೇ ಒಂದು ಜನಾಂಗ ಅದು ಸರಿಯಾಗಿ ಮುಂದುವರಿಬೇಕು ಅಂತ ಹೇಳಿದರೆ ಒಂದು ದಂಪತಿಗೆ, ಪ್ರತಿ ದಂಪತಿಗೆ ಕನಿಷ್ಠ 2.1 ರಿಪ್ರೊಡಕ್ಷನ್ ರೇಟ್ ಇದ್ದರೆ ಮಾತ್ರ ಆ ಜನಾಂಗ ಮುಂದುವರಿಲಿಕ್ಕೆ ಸಾಧ್ಯ ಇದೆ. ಅದಕ್ಕಿಂತ ಕಡಿಮೆ ಆದರೆ ಬರ್ತಾ ಬರ್ತಾ ಆ ಜನಾಂಗ ಕ್ಷೀಣ ಆಗತ್ತೆ, ಒಂದು ಕಾಲದಲ್ಲಿ ಆ ಜನಾಂಗವೇ ನಾಶ ಆಗಬಹುದು. ಇದನ್ನು ಅಧ್ಯಯನ ಮಾಡಿ ಕಂಡುಕೊಂಡಿದ್ದಾರೆ. ಹಾಗಾಗಿ ನಮ್ಮ ಜನಾಂಗ ಉಳಿಸ್ಲಿಕ್ಕೋಸ್ಕರವೂ ಕೂಡ ನಾವು ನಮ್ಮ ಸಂತತಿಯ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಇನ್ನು ಮೂರನೇದ್ದು ಸಂಸ್ಕೃತಿ ಸಂತತಿ, 2 ಸಂಗತಿ ಹೇಳಿದೆ. ಮೂರನೇ ಸಂಗತಿ ಸಹವಾಸ. ನಾವೆಲ್ಲರೂ ಕೂಡ ಒಟ್ಟಿಗೆ ಇದ್ದಾಗ, ನಾವೆಲ್ಲರೂ ಕೂಡ ಒಂದೇ ಮನೆಯವರು ಹೇಳುವಂಥ ಭಾವನೆಯಿಂದ ನಾವೆಲ್ಲರೂ ಒಟ್ಟಿಗೆ ಇದ್ದಾಗ ಆವಾಗ ಕೌಟುಂಬಿಕ ಸಂಬಂಧಗಳು ಬೆಳೀತವೆ. ಈಗಾಗಲೇ ಅವಿಭಕ್ತ ಕುಟುಂಬ ಪದ್ಧತಿಯ ಬಗ್ಗೆ ಹೇಳಿದರು. ಆವಾಗ ಒಂದೊಂದು ಮನೆಯಲ್ಲಿ 25-30 ಜನ, 3-4 ತಲೆಮಾರಿನವರು ಎಲ್ಲ ಒಟ್ಟಿಗೆ ಇದ್ದಂಥದ್ದು ಭಾರಿ ಸಹಜ ಇತ್ತು. ಹಾಗಾಗಿ ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿಯಂದರಿಂದ ಬೇಕಾದಂತಹ ಒಂದು ಆರೈಕೆ, ಸಂಸ್ಕಾರ, ಕತೆ ಹೇಳುವಂಥದ್ದು, ಅವ್ರ ಜೊತೆಗೆ ಆಟ ಆಡುವಂಥದ್ದು, ಇದೆಲ್ಲ ತುಂಬ ಸಹಜವಾಗಿ ಸಿಗ್ತಾಯಿತ್ತು. ಆದರೆ ಇವತ್ತು ಕೇವಲ ಗಂಡ ಹೆಂಡತಿ ಮಕ್ಕಳು 2 ತಲೆಮಾರು ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ಅಂತೇಳಿ ಆದರೆ ಮಗುವನ್ನು ಬೇಬಿ ಸಿಟ್ಟಿಂಗಿಗೋ ಇನ್ಯಾರ್ದೋ ಆರೈಕೆಗೆ ನಾವು ಹಾಕ್ತೀವಿ. ಹಾಗಾಗಿ ಅವರಿಗೆ ಸಹಜವಾಗಿ ಮನೆಯಲ್ಲಿ ಸಿಕ್ಕಬೇಕಾದಂಥ ಸಂಸ್ಕಾರ ಇವತ್ತು ಸಿಗೋದರಲ್ಲಿ ಅವರಿಗೆ ಕೊರತೆ ಆಗ್ತಾ ಇದೆ. ನಮ್ಮ ಸಂಸ್ಕೃತಿಯಲ್ಲಿ ಸ್ವಲ್ಪ ಕ್ಷೀಣತೆ ಕಾಣಲಿಕ್ಕೆ ಇದು ಒಂದು ಕಾರಣ ಆಗಿರ್ಬೋದು. ಆದರೆ ವಿಭಕ್ತ ಕುಟುಂಬ ಆದರೂ ಸಹ ಅವಿಭಕ್ತ ಕುಟುಂಬ ಆಗುವಂಥ ರೀತಿಯಲ್ಲಿ ನಾವು ಹೇಗೆ ಯೋಚನೆ ಮಾಡ್ಬೋದು? ಸಹವಾಸ ಜೊತೆಗೆ ಸಹಯೋಗ, ಅಡ್ಜಸ್ಟ್ಮೆಂಟ್, ಹೊಂದಾಣಿಕೆ, ಜೊತೆಗೆ ಸಂಬಂಧಗಳು ಕೂಡ ಇದರಲ್ಲಿ ಭಾವನಾತ್ಮಕ ಸಂಗತಿಗಳು ತುಂಬ ಪ್ರಮುಖವಾದಂಥ ಸಂಗತಿ. ಕೇವಲ ಜನ್ಮ ಕೊಟ್ಟಿದ್ದಾರೆ ಹೇಳುವ ಕಾರಣಕ್ಕಷ್ಟೇ ಅಲ್ಲ, ಜೊತೆಗೆ ಅವರು ನಮಗೋಸ್ಕರ ಸಾಕಷ್ಟು ತ್ಯಾಗಗಳನ್ನು ಮಾಡಿದ್ದಾರೆ ಹೇಳುವಂಥ ರೀತಿಯಲ್ಲಿ ನಾವು ನಮ್ಮ ಹಿರಿಯರ ಬಗ್ಗೆ ಗೌರವ ಇಟ್ಕೊಳ್ತೀವ. ಅದಕ್ಕೆ ಮನೆಯಲ್ಲಿ ಅಂಥ ಒಂದು ವಾತಾವರಣ ಇರಬೇಕು. ಈ ಸಂಬಂಧಗಳು ಭಾವನಾತ್ಮಕ ಅಂತೇಳಿ ಹೇಳಿದರೆ ಕೇವಲ ಎಲ್ಲರೂ ಒಟ್ಟಿಗಿರ್ತೇವೆ ಹೇಳುವಂಥದ್ರಿಂದ ಸಂಬಂಧ ಆಗೋದಿಲ್ಲ. ಭಾವನಾತ್ಮಕವಾಗಿ ನಾವು ಬೆರಿಬೇಕು. ಉದಾಹರಣೆಗೆ 2 ಗ್ಲಾಸ್, ನೀರಿನ ಗ್ಲಾಸ್,
ಒಂದರಲ್ಲಿ ಒಂದಷ್ಟು ಮಣ್ಣು ಹಾಕ್ತೀವಿ, ಅದನ್ನು ಕಲಿಸ್ತೀವಿ. ಇನ್ನೊಂದರಲ್ಲಿ ಒಂದಷ್ಟು ಸಕ್ಕರೆ ಹಾಕ್ತೀವಿ, ಅದನ್ನು ಕೂಡ ಕಲಿಸ್ತೀವಿ. ಮಣ್ಣು ಹಾಕಿದಂಥ ಗ್ಲಾಸ್ ಅದನ್ನು ಕಲಕಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗ್ತದೆ. ಸಕ್ಕರೆ ಹಾಕಿದಂಥ ಗ್ಲಾಸ್ ಅದನ್ನು ತಿರುಗಿದಾಗ ಬಣ್ಣದಲ್ಲೇನೂ ವ್ಯತ್ಯಾಸ ಆಗುವುದಿಲ್ಲ. ರುಚಿ ನೋಡಿದಾಗ ನೀರು ಸಿಹಿಯಾಗಿರ್ತದೆ. ಈ ಮಣ್ಣಿನ ನೀರು ಅದೊಂಥರ ನೋಡಲಿಕ್ಕೆ ಒಂದೇ ಬಣ್ಣದ ಕೆಂಪು ಬಣ್ಣದ ನೀರು, ಆದರೂ ಕೂಡ ಕುಡಿಬೇಕು ಅಂತ ಅನಿಸಲಿ, ಯಾಕೆ ಅದರದ್ದು ಕಲುಷಿತ ಆಗಿದೆ. ಮಣ್ಣು ಹಾಕಿದಂಥ ಗ್ಲಾಸ್ ಏನಿದೆ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ಆ ಮಣ್ಣು ಅದರಲ್ಲಿ ಕದಡಿದ್ದೆಲ್ಲ ತನ್ನಷ್ಟಕ್ಕೆ ಸೆಟ್ಲಾಗತ್ತೆ, ಮಣ್ಣು ಕೆಳಗೆ ಬರ್ತದೆ, ತಿಳಿ ನೀರು ಮೇಲೆ ಬರ್ತದೆ. ಆದರೆ ಸಕ್ಕರೆ ಹಾಕಿದಂಥ ಗ್ಲಾಸ್ನಲ್ಲಿ ನೀವು ಎಷ್ಟೇ ಹೊತ್ತು ಬಿಡಿ ಅದು ಹಾಗೆ ಇರ್ತದೆ, ಯಾವುದೇ ಸೆಟ್ಲ್ಮೆಂಟ್ ಆಗೋದಿಲ್ಲ. ನಮ್ಮ ಸಂಬಂಧಗಳು ನೀರಿನಲ್ಲಿ ಹಾಕಿದಂಥ ಸಕ್ಕರೆ ಹಾಗೆ ಇರಬೇಕು. ಒಂದು ಸಕ್ಕರೆ ಹಾಕಿದಾಗಿದ್ದಾಗ ನೀರಿನ ಗುಣ ಜಾಸ್ತಿ ಆಗತ್ತೆ. ನಾವೆಲ್ಲ ಮನೆಯಲ್ಲಿ ಒಟ್ಟಿಗೆ ಇರ್ತೀವಿ, ಆದರೆ ಪರಸ್ಪರ ಮಾತಾಡ್ಕೊಳ್ಳೋದಿಲ್ಲ. ಅವರವರಾಯಿತು, ಅವರವರ ಕೆಲಸ ಆಯಿತು. ಉದಾಹರಣೆಗೆ ಮನೆಯಲ್ಲಿ ಯಾರಾದರೂ ಬಂದರೆ ಮಕ್ಕಳು ಹೋಗಿ ಬಾಗಿಲು ತೆಗಿತಾರೆ. ಅಮ್ಮ ಯಾರೋ ನಿನ್ನನ್ನು ಕೇಳ್ಕೊಂಡು ಬಂದಿದ್ದಾರೆ ನೋಡು ಅಂತೇಳಿ ಹೇಳ್ತಾರೆ. ಅವನವನ ಕೋಣೆ ಹೋಗಿ ಬೀಳ್ತಾನೆ. ಅಮ್ಮನಿಗೆ ಯಾರೋ ಕೇಳ್ಕೊಂಡು ಬಂದಿದ್ದಾರೆ ಅಥವಾ ಅಪ್ಪನಿಗೆ ಯಾರೋ ಕೇಳ್ಕೊಂಡು ಬಂದಿದ್ದಾರೆ ಅಂತೇಳಿ ನಮ್ಮ ಮನೆಗೆ ಸಂಬಂಧಪಟ್ಟವರು ಅಂತ. ಮನೆಯಲ್ಲಿ ಸಂಬಂಧಗಳು ಚೆನ್ನಾಗಿದ್ದರೆ ಅಥವಾ ಮಕ್ಕಳಿಗೆ ಸರಿಯಾದಂಥ ಸಂಸ್ಕಾರ ಇದ್ದರೆ ಬಂದ ತಕ್ಷಣ ಏನು ಮಾಡ್ತಾನೆ ಹುಡುಗ, ಬಾಗಿಲು ತೆಗಿತಾನೆ, ಬನ್ನಿ ಒಳಗೆ ಬನ್ನಿ ಅಂತೇಳಿ ಕರೆದು ಕೂಡಿಸಿ, ಅಪ್ಪ ನೋಡಿ ಇಂತಿಂಥವರು ಬಂದಿದ್ದಾರೆ ಅಂತೇಳಿ ಕರೆಸು. ಆ ಅತಿಥಿಗಳು ಬಂದಾಗ ಮಕ್ಕಳು ಕೂಡ ಅಲ್ಲೇ ಇರ್ತಾರೆ. ಕೇವಲ ಒಂದು ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದಾರೆ ಅಂತ ಹೇಳಿದ ತಕ್ಷಣ ಸಂಬಂಧಗಳು ಚೆನ್ನಾಗಿರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆ ಸಂಬಂಧಗಳು, ಸಹವಾಸ ಮತ್ತು ಸಹಯೋಗ ಹೆಚ್ಚು ಆಗುವಂಥ ದೃಷ್ಟಿಯಿಂದ ಕುಟುಂಬ ಪ್ರಬೋಧನದ ಕಡೆಯಿಂದಲೂ ಕೂಡ ಒಂದು ಸಣ್ಣ ಅಪೇಕ್ಷೆ ಇದೆ. ಮನೆಯಲ್ಲಿ ಪ್ರತಿನಿತ್ಯ ಒಂದು ಹೊತ್ತಾದರೂ ಕೂಡ ನಾವು ಮನೆಯವರೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದಾ? ಮಧ್ಯಾಹ್ನದ ಹೊತ್ತಾದರೆ ಬೇರೆ ಬೇರೆಯವರು ಬೇರೆ ಬೇರೆ ಕೆಲಸ ಕಾರ್ಯಕ್ಕೆ ಹೋಗಿರ್ತಾರೆ. ರಾತ್ರಿ ಸಾಮಾನ್ಯವಾಗಿ ಎಲ್ಲರೂ ಒಟ್ಟಿಗೆ ಬರ್ತಾರೆ. ರಾತ್ರಿ ಊಟ ನಾವೆಲ್ಲರೂ ಕೂಡ ಮನೆಯಲ್ಲಿ ಒಟ್ಟಿಗೆ ಕೂತು ಊಟ ಮಾಡ್ತೀವಿ. ಈ ರೀತಿ ಮಾಡಲಿಕ್ಕೆ ಸಾಧ್ಯವಾ? ವಾರಕ್ಕೆ ಒಂದು ದಿವಸ ನಮ್ಮ ಗೃಹ ಮಿಲನ, ಮನೆಯವರೆಲ್ಲರೂ ಕೂಡ ಕನಿಷ್ಠ 1 ಗಂಟೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು 1 ಗಂಟೆ ಯಾವುದೇ ಒಂದು ಎಜೆಂಡಾ ಇಲ್ಲ, ಕೂತು ಸುಮ್ಮನೆ ಹರಟೆ ಹೊಡೆಯೋದು ಅಥವಾ ಮಧ್ಯದಲ್ಲಿ ಒಂದಷ್ಟು ತಿಂಡಿ ಹಾಕಿ ಎಲ್ಲರೂ ಕೂಡ ಗಮ್ಮತ್ತಿನಲ್ಲಿ ತಿಂಡಿ ತಿನ್ನೋದು. ಮಕ್ಕಳಿದ್ದರೆ ಮಕ್ಕಳು ಏನೋ ಸಾಧನೆ ಮಾಡಿದರು, ಏನೋ ಹೊಸ ಸಂಗತಿಗಳನ್ನೆಲ್ಲ ಏನೋ ಅನುಭವ ಪಡೀತಾರವರು, ಆ ಸಂಗತಿಗಳನ್ನು ಹೇಳ್ಕೊಳ್ಳೋದು, ನಾವೆಲ್ಲದನ್ನು ಕಿವಿಗೊಟ್ಟು ಕೇಳುವಂಥದ್ದು, ಅಥವಾ ಮಕ್ಕಳಿಗೇನಾದರೂ ಕತೆ ಹೇಳುವಂಥದ್ದು, ಒಂದು ಸ್ವಲ್ಪ ಹೊತ್ತು ಭಜನೆ ಮಾಡುವಂಥದ್ದು, ಅಥವಾ ನಮ್ಮ ಹಿರಿಯರ ಬಗ್ಗೆ ಮಕ್ಕಳಿಗೆ ಹೇಳುವಂಥದ್ದು, ನಮ್ಮ ಮನೆತನದ ಬಗ್ಗೆ ಹೇಳುವಂಥದ್ದು. ಈ ರೀತಿ ಮಾಡಿದಾಗ ಸಹವಾಸ ಮತ್ತು ಸಹಯೋಗ ಇದೆರಡಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಮನೆಯಲ್ಲಿ ನಾವಿದನ್ನು ಮಾಡಬಹುದಾ? ಪ್ರತಿನಿತ್ಯ ಒಂದು ಹೊತ್ತು ನಾವೆಲ್ಲರೂ ಕೂಡ ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಇನ್ನು ಇದರ ಮುಂದಿನ ಭಾಗ ಮನೆಯಲ್ಲಿ ಪ್ರತಿನಿತ್ಯ ಭಜನೆ ಮಾಡುವಂಥದ್ದು, ಇದು ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ ಕೊಡುತ್ತೆ. ಇದನ್ನು ಪ್ರಯೋಗ ಮಾಡಿ ನೋಡಬಹುದು. ಈಗ ಎಷ್ಟೋ ಮನೆಗಳಲ್ಲಿ ಈಗಾಗಲೇ ಇದು ನಡೀತಾ ಇರ್ಬೋದು. ಇನ್ನು ಎಷ್ಟು ಸಂಗತಿ ಆಯ್ತು ಈಗ? ಮೊದಲನೇ ಸಂಗತಿ ಯಾವುದು ಹೇಳಿದ್ದು ನಾನು? ಮೊದಲನೇದ್ದು ಸಂಸ್ಕೃತಿ, ಎರಡನೇದ್ದು ಸಂತತಿ. ಮೂರು ಅಕ್ಷರ ಇರುವಂಥ ಶಬ್ದ ಸಂಸ್ಕೃತಿ, ಸಂತತಿ. ಎರಡನೇದ್ದು ಕಾಂಬಿನೇಷನ್ ಸಹವಾಸ, ಸಹಯೋಗ. ಎಲ್ಲರೂ ಒಟ್ಟಿಗೆ ವಾಸ ಮಾಡುವಂಥದ್ದು, ಜೊತೆಗೆ ಪರಸ್ಪರ ಸಹಕಾರ, ಪರಸ್ಪರಂ ಭಾವಯಂತಹ, ಪರಸ್ಪರ ಸಹಕಾರ, ಸಹವಾಸ, ಸಹಯೋಗ. ಮೂರನೇದ್ದು ಸತ್ಕಾರ ಮತ್ತು ಸಂಸ್ಕಾರ. ಅತಿಥಿ ದೇವೋ ಭವ. ಮನೆಗೆ ಅತಿಥಿಗಳು ಬಂದರೆ ಅದು ಅವರು ನಮಗೆ ದೇವರ ಹಾಗೇನೆ. ಒಂದು ಸಣ್ಣ ಕಲ್ಪನೆ ಮಾಡ್ಕೊಳ್ಳಿ, ಇದರದ್ದು ವ್ಯಾವಹಾರಿಕ ಇಂಪ್ಲಿಕೇಶನ್ ಏನು, ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ ಏನು. ಈಗ ನಮಗಿದು ಈಗ ಅಷ್ಟು ಅನುಭವಕ್ಕೆ ಬರಲಿಕ್ಕಿಲ್ಲ. ಆದರೆ ಒಂದು 2-3 ತಲೆಮಾರುಗಳ ಹಿಂದೆ ನಮ್ಮಲ್ಲಿ ಯಾವುದೇ ಒಂದು ವಾಹನ ವ್ಯವಸ್ಥೆ ಇದೆಲ್ಲ ಇಲ್ಲದೇ ಇದ್ದಾಗ ನಮ್ಮ ಹಿರಿಯರೆಲ್ಲ ಯಾತ್ರೆ ಹೋಗ್ತಾಯಿದ್ರಲ್ಲ, ಕಾಶಿ, ರಾಮೇಶ್ವರ, ಇಲ್ಲಿಗೆಲ್ಲ ಯಾತ್ರೆ ಹೋಗ್ತಾಯಿದ್ರು. ಹೆಚ್ಚಿನವರೆಲ್ಲ ನಡ್ಕೊಂಡೋ ಎತ್ತಿನ ಬಂಡಿಯಲ್ಲೋ, ಈಗಿನ ಹಾಗೆ 1-2 ದಿವಸದಲ್ಲಿ ಹೋಗಿ ಮುಟ್ಟುವಂಥ ವ್ಯವಸ್ಥೆ ಇರಲಿಲ್ಲ. ಈಗ ಪ್ರಾರಂಭ ಮಾಡಿದರೆ 10 ದಿವಸವೋ 15 ದಿವಸ, 1 ತಿಂಗಳು ಆದಮೇಲೆ ಮುಟ್ಟುವಂಥದ್ದು. ಆಗ ಈಗಿನ ಹಾಗೆ ಹೋಟೆಲ್ಗಳಿರಲಿಲ್ಲ, ರೆಸ್ಟೋರೆಂಟ್ಗಳಿರಲಿಲ್ಲ. ಕಲ್ಪನೆ ಮಾಡ್ಕೊಳ್ಬೋದಾ? ಯಾತ್ರೆ ಹೊರಟರು, ಸಂಜೆ ಆಗುವಾಗ ಯಾವುದೇ ಒಂದು ಮನೆ ಮುಟ್ಟಿದ್ರು. ಆ ಮನೆಯವರು ನೋಡಿದರು ಅತಿಥಿಗಳು ಬಂದಿದ್ದಾರೆ, ಮನೆಯಲ್ಲಿ ಆಶ್ರಯ ಕೊಟ್ಟರು,
ಉಳ್ಕೊಳ್ಳಿಕ್ಕೂ ಅವಕಾಶ ಕೊಟ್ಟರು, ಊಟ ತಿಂಡಿಯದ್ದು ವ್ಯವಸ್ಥೆ ಮಾಡಿದರು. ಅದಾದಮೇಲೆ ಅಲ್ಲಿಂದ ಮತ್ತೆ ಇನ್ನೆಲ್ಲ ಹೊರಟರು. ಯಾವುದೇ ಮನೆಗೆ ಯಾರೇ ಬಂದರೂ ಕೂಡ ಅತಿಥಿಗಳು ಅಂತ ಅವರಿಗೆ ಸತ್ಕಾರ ಸಿಗ್ತಾಯಿತ್ತು. ಭಾರತದಲ್ಲಿ ವಾತಾವರಣ ಇತ್ತು. ಹಾಗಾಗಿ ನಮ್ಮ ಹಿರಿಯರು ಎಲ್ಲಿಂದ ಎಲ್ಲಿಗೋ ಯಾತ್ರೆ ಹೋಗ್ತಿದ್ದರು, ಯಾವುದೇ ಚಿಂತೆ ಇಲ್ಲ. ಅದಕ್ಕೆ ಕಾರಣ ಈ ಭಾವನೆ, ಅತಿಥಿ ದೇವೋ ಭವ ಹೇಳುವಂಥ ಭಾವನೆ. ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಒಂದು ಸಮಾಜದ ಶಕ್ತಿ ಕೇಂದ್ರ ಆಗಬೇಕು ನಮ್ಮದು. ಅದಕ್ಕೆ ಮನೆಯಲ್ಲಿ ಬರುವವರಿಗೆ ಸತ್ಕಾರ, ಅತಿಥಿ ಸತ್ಕಾರ ಜೊತೆಗೆ ಸಂಸ್ಕಾರ, ಇದು ತುಂಬ ಪ್ರಮುಖವಾದಂಥ ಸಂಗತಿ. ನಮ್ಮ ಮನೆತನದ ವಿಷಯಗಳು ನಮ್ಮಿಂದ ನಮ್ಮ ಮಕ್ಕಳಿಗೆ ಇದು ಮುಂದುವರೆದುಕೊಂಡು ಹೋಗಬೇಕು. ಆ ರೀತಿಯದ್ದು ಸಂಸ್ಕಾರ ಸಿಕ್ಕಿದಾಗ ಅವರು ರಿಲೇ ಓಟದಲ್ಲಿ ಮುಂದುವರಿಲಿಕ್ಕೆ ತುಂಬ ಶಕ್ತರಾಗ್ತಾರೆ. ನಮ್ಮ ಸಂಸ್ಕೃತಿಯ ಬ್ಯಾಟನ್ ಅದನ್ನು ಕೂಡ ಕೆಳಗೆ ಬೀಳದ ಹಾಗೆ ಎತ್ತಿ ಹಿಡಿದು ಮುಂದಿನವರಿಗೆ ವರ್ಗಾಯಿಸಲಿಕ್ಕೆ ಅವರು ಶಕ್ತರಾಗ್ತಾರೆ. ಅದಕ್ಕೆ ಮನೆಯ ಮಕ್ಕಳಿಗೆ ಮನೆಯದ್ದು ಸಂಸ್ಕಾರ ಸಿಕ್ಕುವಂಥ ವ್ಯವಸ್ಥೆ ಆಗಬೇಕು. ಮೊದಲನೇದ್ದು 3 ಅಕ್ಷರದ್ದು ಸಂಸ್ಕೃತಿ, ಸಂತತಿ, ಸಹವಾಸ, ಸಹಯೋಗ, ಸತ್ಕಾರ, ಸಂಸ್ಕಾರ. ಇದಿಷ್ಟು ಮನೆಯಲ್ಲಿದ್ದಾಗ ನಮ್ಮ ಗೃಹಸ್ಥಾಶ್ರಮ ಇದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ಇನ್ನು ವಿಶೇಷವಾಗಿ ಸಂತತಿಯ ಬಗ್ಗೆ ಒಂದಷ್ಟು ಪ್ರಯೋಗಗಳು ಇಲ್ಲೇ ನಡೀತಾ ಇದೆ. ಸಂತತಿ ಅಂತ ಹೇಳುವಂಥದ್ದು ಬೇರೆ ಪ್ರಾಣಿ ವರ್ಗಕ್ಕೆ ಇದು ಒಂದು ಪ್ರಕೃತಿ ಸಹಜವಾದಂಥದ್ದಾದರೆ ನಮ್ಮಲ್ಲಿ ಇದು ಧರ್ಮಾಧಿಷ್ಠಿತವಾದಂಥ ಸಂಸ್ಕೃತಿ ಅಂತ ಹೇಳಿದರು. ಹಾಗೆ ಸಂತತಿ ಅಂತ ಹೇಳಿದರೆ ಇಟ್ ಶುಡ್ ನಾಟ್ ಬಿ ಬೈ ಆಕ್ಸಿಡೆಂಟ್. ಆಕ್ಸಿಡೆಂಟಲಿ ಸಂತತಿ ಆಗುವಂಥದ್ದು ಇದು ನಮ್ಮ ಸಂಸ್ಕೃತಿಯದ್ದು ಪದ್ಧತಿಯಲ್ಲ. ಆದರೆ ಸಂಕಲ್ಪದಿಂದ ಸಂತತಿ ಆಗಬೇಕು. ನಮಗೆ ಇಂಥ ಮಕ್ಕಳೇ ಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ನಾವು ಇಂಥ ಸಂತತಿ ಪಡಿಬೇಕು ಅಂತ ಅದಕ್ಕೆ ಗಂಡ ಹೆಂಡತಿ ಇಬ್ಬರೂ ಕೂಡ ಮಾನಸಿಕ ಸಿದ್ಧತೆ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಶಾರೀರಿಕ ಮಾನಸಿಕ ಸಿದ್ಧತೆಯೊಂದಿಗೆ ಗರ್ಭಾಧಾನ ಇದಾದಾಗ ಮಾತ್ರ ಅಲ್ಲ, ಗರ್ಭಾಧಾನ ಆದಮೇಲೆ ಗರ್ಭಿಣಿ ಆದಾಗಲೂ ಕೂಡ ಆಕೆ ಹೇಗಿರಬೇಕು ಅದಕ್ಕೂ ಒಂದು ನಮ್ಮ ಸಂಸ್ಕೃತಿಯಲ್ಲಿ ಒಂದಷ್ಟು ವ್ಯವಸ್ಥೆ ಇದೆ. ಆ ರೀತಿ ಇದ್ದಾಗ ನಮಗೆ ಒಳ್ಳೆಯ ಸಂತತಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಗುಜರಾತ್ನಲ್ಲಿ ಹಿತೇಶ್ ಜಾನಿ ಅಂತ ಹೇಳಿ ಒಬ್ಬರು ಆಯುರ್ವೇದ ವೈದ್ಯರು, ಅವರು ಇದರ ಬಗ್ಗೆ ಸಾಕಷ್ಟು ಪ್ರಯೋಗ ಮಾಡಿದ್ದಾರೆ. ಮತ್ತು ಇವತ್ತು ಕುಟುಂಬ ಪ್ರಬೋಧನದ ಕಡೆಯಲ್ಲೂ ಕೂಡ ಸತ್ಪ್ರಜಾ ಅಥವಾ ಸಮುನ್ನತಿ ಈ ರೀತಿ ಬೇರೆ ಬೇರೆ ಹೆಸರಿನಲ್ಲಿ ಯಾರ್ಯಾರು ಸಂತಾನಾಪೇಕ್ಷಿಗಳಿದ್ದಾರೋ ಅವರಿಗೆ ಸತ್ಸಂತಾನ ಆಗುವಂಥ ರೀತಿಯಲ್ಲಿ ಮಾರ್ಗದರ್ಶನ ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ಟಿ ವಿ ಅಂತ ಕಾಣುತ್ತೆ, ಅದರಲ್ಲಿ ಈ ಮಕ್ಕಳದ್ದು ಸಂಗೀತ ಕಾರ್ಯಕ್ರಮ ಲೈವ್ ಶೋ ಬರುತ್ತೆ. ಅದರಲ್ಲಿ ಒಬ್ಬಳು ಸಾಮಾನ್ಯ ಮನೆಯದ್ದೊಬ್ಬಳು ಹುಡುಗಿ, ನೋಡಲಿಕ್ಕೆ ಸ್ವಲ್ಪ ಕಪ್ಪಾಗಿದ್ದಾಳೆ, ಪ್ರಾಯಶಃ ಸ್ವಲ್ಪ ಬಡತನದ ಮನೆ ಅಂತೇಳಿ ಅನ್ನಿಸ್ತದೆ ಅವಳನ್ನು ನೋಡಿದಾಗ. ತುಂಬ ಸೊಗಸಾಗಿ ಹಿಂದಿ ಹಾಡು ಹಾಡಿದ್ಲು. ಮಾತೃಭಾಷೆ ಹಿಂದಿ ಅಲ್ಲ ಅವಳದು. ಅದು ಹಾಡಿದ ಮೇಲೆ ಅಲ್ಲೇ ಅವಳ ಪರಿಚಯ ಇದ್ದಂಥ ಇನ್ನಿಬ್ಬರು ಹಿರಿಯರು ಅವರು ಇವಳು ಆ ರೀತಿ ಹಾಡು ಹಾಡಲಿಕ್ಕೆ ಏನು ಕಾರಣ ಅಂತ ಹೇಳುವಂಥದ್ರ ಬಗ್ಗೆ ವಿವರಣೆ ಕೊಟ್ಟರು. ಅವಳ ತಾಯಿ ಗರ್ಭಿಣಿ ಇದ್ದಾಗ ಅವಳು ಲತಾ ಮಂಗೇಶ್ಕರ್ ಅವರ ಹಿಂದಿ ಹಾಡುಗಳನ್ನು ಯಾವಾಗಲೂ ಕೇಳ್ತಾ ಇದ್ರಂತೆ. ಅದಕ್ಕೆ ಇದು ನಾವು ಪುರಾಣದಲ್ಲಿ ಬೇರೆ ಕಥೆಗಳನ್ನು ಕೇಳ್ತೀವಿ, ಇದು ಇತ್ತೀಚೆಗೆ ನಡೆದಿರುವಂಥದ್ದು ಅಂತ ಇದಾಗಿರುವಂಥದ್ದು. ಈಗಲೂ ಹೇಳ್ತಾರೆ ಅವರು, ಆ ಇಬ್ಬರು ಹಿರಿಯರು ಹೇಳಿದರು, ಈ ರೀತಿ ತಾಯಿ ಗರ್ಭಿಣಿಯಾಗಿರಬೇಕಾದ್ರೆ ಲತಾ ಮಂಗೇಶ್ಕರ್ ಅವರು ಕೇಳಿದ್ರಿಂದ ಅವಳಲ್ಲಿ ಈ ಒಂದು ಪರಿಣಾಮ ಬಂದಿದೆ ಅಂತ ಹಿರಿಯರು ಹೇಳಿದರು. ಅದರ ನಂತರ ಒಬ್ಬರು ಡಾಕ್ಟರ್ ಅವರು ಕೂಡ ಬಂದು ಹೇಳಿದರು, ಈ ಪ್ರಯೋಗ ಇದು ಮಾಡಿ ನಾನು ಕೂಡ ಯಶಸ್ವಿಯಾಗಿದ್ದೇನೆ ಹೇಳುವಂಥ ಒಂದು ಸಂಗತಿಯನ್ನು ಒಬ್ಬರು ಆಯುರ್ವೇದ ಡಾಕ್ಟರ್ ಆ ವೇದಿಕೆಗೆ ಬಂದು ಹೇಳಿದರು. ಅಂದರೆ ಇವತ್ತಿಗೆ ಯಾವ ಕಥೆಗಳನ್ನು ನಾವು ಕೇಳಿದ್ದೀವಿ, ಸುಭದ್ರೆಯ ಗರ್ಭದಲ್ಲಿ ಅಭಿಮನ್ಯು ಇರಬೇಕಾದ್ರೆ ಕೃಷ್ಣ ಅರ್ಜುನನಿಗೆ ಚಕ್ರವ್ಯೂಹದಲ್ಲಿ ಹೋಗೋದು ಹೇಗೆ, ಚಕ್ರವ್ಯೂಹದ ಬಗ್ಗೆ ಆತ ವಿವರಣೆ ಕೊಡ್ತಾ ಇರ್ತಾನೆ. ಆ ವಿವರಣೆ ಕೊಡ್ತಾ ಇರಬೇಕಾದ್ರೆ ಕೃಷ್ಣ ಮತ್ತು ಅರ್ಜುನ ಬಿಟ್ಟರೆ ಬೇರೆ ಯಾರಿಲ್ಲ, ಯಾರೋ ಹ್ಞೂ 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 ಅಂತೇಳಿ ಹೇಳೋದು ಕೇಳಿಸ್ತಾ ಇದೆ. ಆ ಕೃಷ್ಣನಿಗೆ ಗೊತ್ತಾಗುತ್ತೆ ಸುಭದ್ರೆಯ ಗರ್ಭದಲ್ಲಿರುವಂಥ ಅಭಿಮನ್ಯು, ಅಂದರೆ ಇನ್ನೂ ಅಭಿಮನ್ಯು ಅಂತ ನಾಮಕರಣ ಮಾಡಲಿಲ್ಲ, ಸುಭದ್ರೆಯ ಗರ್ಭದಲ್ಲಿರುವಂಥ ಶಿಶು ಇದನ್ನು ಕೇಳಿಸ್ತಾ ಇದೆ ಅಂತ. ಹಾಗಾಗಿ ಆತ ಚಕ್ರವ್ಯೂಹ ಪ್ರವೇಶ ಮಾಡುವವರೆಗೆ ಅಲ್ಲಿ ಹೇಳ್ತಾ ಇದ್ದ. ಒಂದು ಸಲ ಆ ಮಗು ಕೇಳಿಸ್ಕೊಳ್ತಾ ಇದೆ ಅಂತ ಹೇಳಿದ ತಕ್ಷಣ ಮತ್ತೆ ಹೊರಗೆ ಹೋಗಿ ಚಕ್ರವ್ಯೂಹದಿಂದ ಹೊರಗೆ ಬರೋದು ಹೇಗೆ ಅಂತ ಆತ ಅರ್ಜುನನಿಗೆ ಹೊರಗಡೆ ಹೇಳ್ತಾನೆ. ಹಾಗಾಗಿ ಅಭಿಮನ್ಯು ಹುಟ್ಟಿದ ಮೇಲೆ ಮಹಾಭಾರತ ಯುದ್ಧ ಆಗಬೇಕಾದ್ರೆ ಯಾವಾಗ ಚಕ್ರವ್ಯೂಹವನ್ನು ಭೇದಿಸಬೇಕಾಯ್ತೋ
ಆವಾಗ ಅಭಿಮನ್ಯು ಮುಂದೆ ಬರ್ತಾನೆ, ನಾನು ಭೇದಿಸ್ತೀನಿ ಅಂತ. ಒಳಗೆ ಹೋಗುವಂಥದ್ದು ಗೊತ್ತಿರ್ತದೆ. ಆದರೆ ದುರ್ದೈವ ಅಂದರೆ ಅವನಿಗೆ ಚಕ್ರವ್ಯೂಹದಿಂದ ಹೊರಗೆ ಬರೋದು ಹೇಗೆ ಅಂತ ಗೊತ್ತಿರುವುದಿಲ್ಲ. ಹಾಗಾಗಿ ಒಳಗೆ ಹೋಗಲಿಕ್ಕೆ ಯಶಸ್ವಿ ಆಗ್ತಾನೆ. ಅಲ್ಲಿ ಅವನನ್ನು ಟ್ರ್ಯಾಪ್ ಮಾಡಿ ಅವನನ್ನು ವಧೆ ಮಾಡ್ತಾರೆ. ಇನ್ನು ಶಿವಾಜಿಯ ಬಗ್ಗೆ ಕೇಳ್ತೀವಿ ನಾವು. ಶಿವಾಜಿ ಗರ್ಭದಲ್ಲಿರಬೇಕಾದ್ರೆ ಜೀಜಾಬಾಯಿಗೆ ಅನ್ನಿಸ್ತಾ ಇತ್ತಂತೆ, ಇಡೀ ದೇಶ ಇವತ್ತು ಮ್ಲೇಚ್ಛರಿಂದ ಆಕ್ರಮಿತ ಆಗಿದೆ, ನಮ್ಮ ಧರ್ಮ ಇವತ್ತು ತುಂಬ ದುಸ್ಥಿತಿಗೆ ಬಂದಿದೆ, ಇದರಿಂದ ಹೊರಗೆ ಬರಬೇಕಲ್ವಾ, ಹಾಗಾಗಿ ನಾನು ಕೂಡ ಕುದುರೆ ಏರಬೇಕು, ಕತ್ತಿ ಹಿಡಿಬೇಕು, ಯುದ್ಧರಂಗಕ್ಕೆ ಹೋಗಬೇಕು. ಅವಳಿಗೆ ಅನ್ನಿಸ್ತಾ ಇತ್ತು, ನಾನು ಸಿಂಹವಾಹಿನಿ ಆಗಬೇಕು, ನಾನು ದುರ್ಗೆ ಆಗಬೇಕು, ಈ ರೀತಿ ಅವಳಿಗೆ ಅನ್ನಿಸ್ತಾ ಇತ್ತು. ಅವಳ ಮನಸ್ಸಿನಲ್ಲಿ ಈ ರೀತಿಯ ಭಾವನೆಗಳು ಬಂದ ಕಾರಣಕ್ಕೆ ಶಿವಾಜಿಯಲ್ಲಿ ಸಹಜವಾಗಿ ಆ ರೀತಿಯದ್ದು ಕ್ಷಾತ್ರಭಾವ, ಧರ್ಮ ಸಂರಕ್ಷಣೆಯ ಒಂದು ಸಂಕಲ್ಪ ಇದು ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಇವತ್ತು ಆಕಸ್ಮಿಕವಾಗಿ ನಾವು ಒಂದು ಸಂತತಿಗೆ ಕಾರಣವಾದ್ವಿ, ಆ ಮಗು ಹೇಗೋ ಹುಟ್ಟಿತು, ಗರ್ಭಿಣಿ ಆಗಬೇಕಾದ್ರೆ ಹೇಗೋ ಇದ್ವಿ, ಇದರಿಂದ ಸತ್ಸಂತತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಗರ್ಭವತಿ ಆಗಬೇಕಾದರೂ ಕೂಡ ಅದಕ್ಕೆ ನಾವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ನಮಗೆ ಒಳ್ಳೆ ಸಂತಾನ ಬೇಕು ಹೇಳುವಂಥ ರೀತಿಯದ್ದು ಮಾನಸಿಕ ಸಿದ್ಧತೆ, ಇನ್ನು ಶಾರೀರಿಕ ಸಿದ್ಧತೆ ಕೂಡ ಬೇಕಾಗುತ್ತೆ. ಜೊತೆಗೆ ಗರ್ಭಿಣಿಯಾದ ಮೇಲೆ ನಮ್ಮ ವಾತಾವರಣ ಯಾವ ರೀತಿ ಇರಬೇಕು, ನಾವು ಯಾವ ರೀತಿಯ ಹಾಡುಗಳನ್ನು ಕೇಳಬೇಕು, ಯಾವ ರೀತಿಯ ಕಾರ್ಯಕ್ರಮಗಳನ್ನು ನೋಡಬೇಕು, ಇದೆಲ್ಲದರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ನಾವೆಲ್ಲ ಗಮನಿಸಿರ್ಬೋದು, ನಾವು ಗರ್ಭಿಣಿಯಾದ ಮೇಲೆ ಯಾರು ಮನೆಯ ಸೊಸೆಯಂದಿರು ಗರ್ಭಿಣಿ ಆಗ್ತಾರೋ ಅವರನ್ನು ತುಂಬ ಜತನದಿಂದ ನೋಡ್ಕೊಳ್ತಾರೆ ಮನೆಯವರೆಲ್ಲರೂ ಕೂಡ. ಅವಳಿಗೆ ಏನಾದರೂ ಹೀಗೆ ಬೇಕು ಅಂತೇಳಿದ ತಕ್ಷಣ ಗರ್ಭಿಣಿಯ ಬಯಕೆ ಅಂತೇಳಿ ಅದನ್ನು ಈಡೇರಿಸ್ಲಿಕ್ಕೆ ಎಲ್ಲರೂ ಪರಿಶ್ರಮ ಪಡ್ತಾರೆ. ಯಾಕೆ ಹೇಳಿದರೆ ನಮ್ಮ ಕುಟುಂಬಕ್ಕೆ ಒಬ್ಬ ಹೊಸ ಸದಸ್ಯ ಬರ್ತಾನೆ, ಆ ಹೊಸ ಸದಸ್ಯ ನಮ್ಮ ಕುಟುಂಬಕ್ಕೆ ಯೋಗ್ಯನಾಗಿರಬೇಕು. ಹಾಗಾಗಿ ಅದು ಅವಳಿಗೆ ಮಾಡುವಂಥ ಆರೈಕೆ ಅಲ್ಲ, ನಮ್ಮ ಕುಟುಂಬಕ್ಕೆ ಬರುವಂಥ ಹೊಸ ಸದಸ್ಯನಿಗೆ ಮಾಡುವಂಥ ಆರೈಕೆ ಹೇಳುವಂಥ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಸಂಗತಿಗಳನ್ನು ಕೂಡ ಆ ಕುಟುಂಬದವರು ವಹಿಸಬೇಕಾದಂಥ ಎಚ್ಚರಿಕೆ ಇವೆಲ್ಲವನ್ನು ಕೂಡ ಮಾಡ್ತಾರೆ. ನಮ್ಮ ಆಹಾರ ವಿಹಾರ ಮನೋರಂಜನೆ ಇದೆಲ್ಲವೂ ಕೂಡ ಗರ್ಭದ ಮೇಲೆ ಪರಿಣಾಮ ಬೀರ್ತದೆ. ಹಾಗಾಗಿ ಗರ್ಭವತಿಯಾಗುವಂಥದ್ದು ಒಂದು ಸಂತೋಷದ ವಿಷಯ. ಆದರೆ ಗರ್ಭವತಿಯಾದ ನಂತರ ಬಾಣಂತನ ಆಗುವವರೆಗೆ, ಶಿಶುವಿಗೆ ಜನ್ಮ ನೀಡುವವರೆಗೆ ನಾವು ಆ ಗರ್ಭವನ್ನು ಅದೊಂದು ಜೀವಂತ ಪ್ರತಿರೂಪ ಹೇಳುವಂಥ ನಿಟ್ಟಿನಲ್ಲಿ ಅದನ್ನು ಕೂಡ ಆರೈಕೆ ಮಾಡಬೇಕಾಗತ್ತೆ. ಇದರಲ್ಲಿ ತಾಯಿಯ ಪಾತ್ರ ತುಂಬ ಮಹತ್ವದ್ದು. ಜೊತೆಗೆ ಅವಳ ಸಹಕಾರಿಗಳು, ಗಂಡ ಅಥವಾ ಮನೆಯವರೆಲ್ಲರೂ ಕೂಡ ಇದರ ಬಗ್ಗೆ ತುಂಬ ಕಾಳಜಿ ವಹಿಸಬೇಕಾಗತ್ತೆ. ಇನ್ನು ಮಗು ಹುಟ್ಟಿದ ಮೇಲೆ ಆ ಮಗುವಿಗೆ ಕೇವಲ ನಾವು ಶಾಲೆಗೆ ಸೇರಿಸಿದ್ವಿ, ಶಾಲೆಗೆ ಸೇರಿಸಿದ ತಕ್ಷಣ ಉಳಿದ ಎಲ್ಲ ಸಂಗತಿಗಳನ್ನು ಶಾಲೆಯಲ್ಲಿ ಕಲಿತಾರೆ ಅಂಥೇಳಿ ನಾವು ನಮ್ಮ ಜವಾಬ್ದಾರಿಯಿಂದ ಮುಕ್ತರಾಗಿದ್ವಿ ಅಂತ ಅಂದ್ಕೊಳ್ಬಾರ್ದು. ಶಾಲೆಯಲ್ಲಿ ಕಲಿಯೋದಕ್ಕಿಂತ ಹೆಚ್ಚಿನ ಸಂಗತಿಗಳನ್ನು ನಾವು ಮನೆಯಲ್ಲಿ ಕಲಿಸೋದಿರ್ತದೆ. ಆ ರೀತಿಯ ಮಗುವಿಗೆ ಸಣ್ಣ ವಯಸ್ಸಿನಿಂದ ನಾವು ಈ ರೀತಿಯದ್ದೊಂದು ಸಂಸ್ಕಾರ ಅದನ್ನು ಕೊಡ್ತಾ ಹೋದರೆ, ತುಂಬ ಸಣ್ಣ ವಯಸ್ಸಿನಲ್ಲೇ ಇದನ್ನು ಗಮನ ಕೊಟ್ಟಾಗ ಆ ಮಗುವಿಗೆ ಒಳ್ಳೆಯ ಒಂದು ಸಂಸ್ಕಾರ ಸಿಗುತ್ತೆ. ನಾವೆಲ್ಲ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ನೋಡಿರ್ಬೋದು, 3-4 ವರ್ಷ ವಯಸ್ಸಿನ ಮಕ್ಕಳು, ಅಥವಾ ನಾವೇ ಸಣ್ಣವರಿರುವಾಗ ಅಂತ ಕಲ್ಪನೆ ಮಾಡಿಕೊಳ್ಳುವ. ನಮ್ಮ ಮಾತೃಭಾಷೆಯನ್ನು ಸಹಜವಾಗಿ ನಾವು ಕಲ್ತಿದ್ದೀವಿ. 3-4 ವರ್ಷ ವಯಸ್ಸಿನೊಳಗೆ ನಮ್ಮ ಮನೆಯ ಮಕ್ಕಳೆಲ್ಲ ಮಾತಾಡಲಿಕ್ಕೆ ಕಲ್ತಿರ್ತಾರೆ. ನಮ್ಮ ಮನೆಯಲ್ಲಿ ಯಾರಾದರೂ ಆ ಮಕ್ಕಳಿಗೆ ಏನಾದರೂ ಭಾಷೆಯದ್ದು ಪಾಠ ಮಾಡಿದ್ದೀವಾ? ಮನೆಯಲ್ಲಿ ತುಳು ಮಾತಾಡ್ಬೋದು, ಅಥವಾ ಕೊಂಕಣಿ ಮಾತನಾಡ್ಬೋದು, ಕನ್ನಡ ಮಾತನಾಡ್ಬೋದು, ಹವ್ಯಕ ಭಾಷೆ ಮಾತನಾಡ್ಬೋದು, ಇಲ್ಲ ಮಲಯಾಳಂ ಮಾತನಾಡ್ಬೋದು. ಮನೆಯಲ್ಲಿ ನಾವು ಯಾವ ಭಾಷೆ ಮಾತಾಡ್ತೀವೋ ಆ ಮನೆಯಲ್ಲಿರುವಂಥ ಮಗು ಅದಕ್ಕೆ ಔಪಚಾರಿಕವಾದಂಥ ಭಾಷಾ ಶಿಕ್ಷಣ ಕೊಡದೆ ಆ ಮಗು ಭಾಷೆಯನ್ನು ಕಲಿತದ? ನಾವೆಲ್ಲ ಒಬ್ಸರ್ವ್ ಮಾಡಿದ್ದೀವ ಆ ಮಗು ಭಾಷೆಯನ್ನು ಹೇಗೆ ಕಲಿತು? ನಾವು ಮನೆಯಲ್ಲಿ ಮಾಡುವಂಥ ನಮ್ಮೆಲ್ಲ ವ್ಯವಹಾರಗಳನ್ನು ನೋಡಿಕೊಂಡು ಆ ಮಗು ಯಾವುದೇ ಒಂದು ಪರಿಶ್ರಮ ಇಲ್ಲದೆ ಸಹಜವಾಗಿ ಕಲಿತಿದೆ. ಕೇವಲ ಭಾಷೆಯದ್ದೊಂದು ಉದಾಹರಣೆ ನಾನು ಕೊಟ್ಟೆ. ಇನ್ನು ಉಳಿದಂತೆ ಅದರದ್ದು ಹವ್ಯಾಸಗಳು, ನಡವಳಿಕೆಗಳು, ಯೋಚನೆಗಳು, ಅದರ ಪರ್ಸನಲ್ ಹೈಜೀನ್, ನಡೆ ನುಡಿ
ಇವೆಲ್ಲವೂ ಕೂಡ ಅವರು ಮನೆಯಲ್ಲಿರುವಂಥವ್ರನ್ನು ನಕಲಿ ಮಾಡಲಿಕ್ಕೆ ನೋಡ್ತಾರೆ. ಹಾಗಾಗಿ ಮನೆಯಲ್ಲಿ ಹಿರಿಯರು ಹೇಗೆ ನಡ್ಕೊಳ್ತಾರೆ, ಆ ಹಿರಿಯರ ನಡವಳಿಕೆ, ಮನೆಯ ವಾತಾವರಣ, ಇದು ಮಗುವಿಗೆ ಶಿಕ್ಷಣ ಕೊಡ್ತದೆ. ಹಾಗಾಗಿ ನಮ್ಮ ಮನೆ ಇದು ದೇವಾಲಯದ ಹಾಗೆ ಇರಬೇಕು. ಮನೆಯಲ್ಲೊಂದು ಒಳ್ಳೆಯ ವಾತಾವರಣ, ಅಚ್ಚುಕಟ್ಟುತನ, ಸ್ವಚ್ಛತೆ ಇದೆಲ್ಲ ಇದ್ದಾಗ ಮಗುವಿಗೆ ಅದು ಸಂಸ್ಕಾರ ಕೊಡುತ್ತೆ. ಇನ್ನು ಮನೆಯಲ್ಲಿ ಹೊರಗಿನ ಶಿಕ್ಷಣಕ್ಕಿಂತ ಹೆಚ್ಚು ಮಹತ್ವದ ಶಿಕ್ಷಣ ನಾವು ಮನೆಯಲ್ಲಿ ಕೊಡಬೇಕಾಗಿರೋದ್ರಿಂದ ಮನೆಯೇ ವಿದ್ಯಾಲಯ. ನಮ್ಮ ಮನೆ ಒಂದು ದೇವಾಲಯವೂ ಆಗಬೇಕು, ನಮ್ಮ ಮನೆಯೊಂದು ವಿದ್ಯಾಲಯವೂ ಕೂಡ ಆಗಬೇಕು. ಹಾಗಾಗಿ ಅಂಥ ಒಂದು ಮಹತ್ತರವಾದಂಥ ಜವಾಬ್ದಾರಿಯನ್ನು ನಾವು ಸ್ವೀಕಾರ ಮಾಡಿ ಅದಕ್ಕೆ ಯೋಗ್ಯರಾಗುವಂಥ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ಒಂದಷ್ಟು ಸಲಹಾತ್ಮಕ ರೀತಿಯಲ್ಲಿ ಒಂದಷ್ಟು ಸಂಗತಿಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ದೇನೆ. ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೆ ಶ್ರೀಯುತ ಗಜಾನನ ಪೈ ಅವರಿಂದ ಕುಟುಂಬ ಸಮ್ಮಿಲನ ಭಾಷಣವನ್ನ ಕೇಳಿದಿರಿ.